ನಮಸ್ಕಾರ, ಚಕ್ಬಂದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಬಡ್ಗೇರಿ. ದೇವೇಗೌಡರ ಕುಟುಂಬದಲ್ಲಿ ಮನಸ್ಸಿನಲ್ಲೂ ಕೂಡ ಇದನ್ನ ಅನ್ಕೊಂಡಿರ್ಲಿಲ್ಲ ಅಂತ ಕಾಣಿಸುತ್ತೆ. JDS ನ ಮುಂದಿನ ನಾಯಕ ಅಂತ ಬಿಂಬಿಸ್ಕೊಳ್ತಾ ಇದ್ರು. ಯುವ ನಾಯಕ, ಯುವಕರನ್ನ ಸೆಳೆಯುವಂತಹ ನಾಯಕ ಅಂತ ಕರೆಸ್ಕೊಳ್ತಾ ಇದ್ರು. ಎಲ್ಲಾ ಕಡೆಯೂ ಕೂಡ ಓಡಾಡಿ ಪ್ರಚಾರವನ್ನ ಮಾಡ್ತಾ ಇದ್ರು, ಯುವಕರನ್ನ ಸೆಳಿತಾ ಇದ್ರು. ಅದೇ ಮೊಮ್ಮಗ, ದೇವೇಗೌಡರ ಮೊಮ್ಮಗ ಈಗ JDSಗೆ ಈ ರೀತಿಯಾದಂತಹ ಡ್ಯಾಮೇಜ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಯಾರು ಕೂಡ ಕನಸಲ್ಲೂ ಅನ್ಕೊಂಡಿರಲಿಲ್ಲ. JDS ನ ನಾಯಕರಂತೂ ಇದರಿಂದ ತುಂಬಾನೇ ಶಾಕ್ ಆಗಿ ಹೋಗಿದ್ದಾರೆ. ದೇವೇಗೌಡರು ಕೂಡ ಒಂದು ರೀತಿಯಾಗಿ ಕೆಂಡಾಮಂಡಲರಾಗಿದ್ದಾರೆ ಈ ವಿಷಯಕ್ಕೆ. ಈ ರೀತಿಯಾದಂತಹ ಹೇಳಿಕೆ ಯಾಕೆ ಕೊಡೋದು ಅನ್ನೋದ್ರ ಬಗ್ಗೆಯೂ ಕೂಡ ಮತ್ತೊಂದು ಚರ್ಚೆ ಆಗುತ್ತೆ. ಆದ್ರೆ ಪ್ರಜ್ವಲ್ ರೇವಣ್ಣ ಅವರು ಕೊಟ್ಟಿರುವಂತಹ ಈ ಹೇಳಿಕೆಯ ನಿಜವಾದಂತಹ ಮರ್ಮ ಏನು? ನಿಜಾನ ಸೂಟ್ ಕೇಸ್ ವಿಷಯ, ಅಥವಾ ಇದೆಲ್ಲವನ್ನ ನೋಡ್ತಾ ಇದ್ರೆ ಸೂಟ್ ಕೇಸ್ ಕೊಡೋರಿಗೆ ಮುಂದೆ ಅಥವಾ ನಿಷ್ಠಾವಂತರಿಗೆ ಹಿಂದೆ ಅನ್ನೋದು ಎಲ್ಲಾ ಪಕ್ಷದಲ್ಲೂ ಕೂಡ ಇದೆಯಾ, ಅಥವಾ JDS ನಲ್ಲಿ ಮಾತ್ರ ಇದೆಯಾ? ಇದರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಇದೆ ಹೊತ್ತಿನ ವಿಶೇಷ ಅಂತರ್ಯುದ್ಧ ಪೊಲಿಟಿಕಲ್ ಫ್ರೈಡೆ. ಗೌಡರ ಕುಟುಂಬದಲ್ಲಿ ಶೀತಲ ಸಮರ. ಚಿಕ್ಕಪ್ಪನ ವಿರುದ್ಧ ಪ್ರಜ್ವಾಲೆ ಅಸ್ತ್ರ. ಇವತ್ತು ಹೆಮ್ಮೆಯಿಂದ ಹೇಳ್ಕೊತೀನಿ, ನನ್ನ ದೇವೇಗೌಡರ ಮೊಮ್ಮಗ. ಇವತ್ತು ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಇವತ್ತು ನಮ್ಗೊಂದು ರೋಗ ಇದೆ ನಮ್ಮ ಪಕ್ಷದಲ್ಲಿ. ನಿಷ್ಠೆ ದುಡಿದವ್ರಿಗೆ ಹಿಂದ್ಗಡೆ ಕುರ್ಚಿ ಹಾಕ್ತೀವಿ, ಸೂಟ್ ಕೇಸ್ ಒಂದವ್ರಿಗೆ ಮುಂದ್ಗಡೆ ಕುರ್ಚಿ ಹಾಕ್ತೀವಿ. ನಿಷ್ಠೆ ದುಡಿದವ್ರಿಗೆ ಹಿಂದ್ಗಡೆ ಕುರ್ಚಿ ಹಾಕ್ತೀವಿ, ಸೂಟ್ ಕೇಸ್ ಒಂದವ್ರಿಗೆ ಮುಂದ್ಗಡೆ ಕುರ್ಚಿ ಹಾಕ್ತೀವಿ. ಜಾತ್ಯತೀತ ಜನತಾದಳ ಯುವ ಪೀಳಿಗೆ ಏನಿದೆ ಅದು ಎದ್ದು ನಿಲ್ಬೇಕಾಗತ್ತೆ. ನಾನು ಅದಕ್ಕೆ ಸಹಕಾರ ಕೊಡ್ತೀನಿ, ಬೆನ್ನೆಂಬಲಾಗಿ ನಿಂತ್ಕೊಂತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೂಟ್ ಕೇಸ್ ಕೊಟ್ಟವರಿಗೆ ಮುಂದೆ ಕುರ್ಚಿ ಹಾಕ್ತೀವಿ ಅಂತ ಯಾರೋ ವಿರೋಧ ಪಕ್ಷದವರು ಮಾತನಾಡಿರೋದಲ್ಲ, ತಮ್ಮದೇ ಪಕ್ಷದ ಅತೃಪ್ತರ ಮಾತು ಕೂಡ ಅಲ್ಲ. ಇದು ತೆನೆ ಹೊತ್ತ ಮಹಿಳೆಯ ಮನೆಯ ಯಜಮಾನನ ಪ್ರೀತಿಯ ಮೊಮ್ಮಗನ ಆಕ್ರೋಶದ ಮಾತುಗಳು. ಎಸ್, ಪ್ರಜ್ವಲ್ ರೇವಣ್ಣ ಮಾಜಿ ಪ್ರಧಾನಿ HD ದೇವೇಗೌಡರ ಮೊಮ್ಮಗ. HD ರೇವಣ್ಣ ಅವರ ಪುತ್ರ. JDSನ ಯೂತ್ ಐಕಾನ್ ಅಂತಿದ್ರು. ಆದ್ರೀಗ ಇದೇ JDS ಯೂತ್ ಐಕಾನ್ ಪ್ರಜ್ವಲ್ ಜ್ವಾಲಾಮುಖಿಯಾಗಿದ್ದಾರೆ. ಹುಣಸೂರಿನ ಪಕ್ಷದ ಕಾರ್ಯಕ್ರಮವೊಂದರಲ್ಲಿ ತಮ್ಮ ಪಕ್ಷದ ವಿರುದ್ಧವೇ ಕೆಂಡ ಕಾರಿದ್ದಾರೆ. ಇದು ದೇವೇಗೌಡರ ಕುಟುಂಬದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಚಿಕ್ಕಪ್ಪ HD ಕುಮಾರಸ್ವಾಮಿ ಅಂತೂ ಅಣ್ಣನ ಮಗನ ಮಾತುಗಳಿಗೆ ಆಕ್ರೋಶಗೊಂಡಿದ್ದು, ಗೌಡರ ಮನೆಯಲ್ಲಿ ದಾಯಾದಿ ಗುದ್ದಾಟ ಕುದಿಯತೊಡಗಿದೆ. ಮೊಮ್ಮಗನ ಮಾತುಗಳಿಗೆ ತಾತನಿಗೆ ಕೋಪ ತಾಪ. ಪ್ರಜ್ವಲ್ ರಾಜಕೀಯ ಬೆಳವಣಿಗೆ ಮುಂದೆ ಕಷ್ಟ. ಸೂಟ್ಕೇಸ್ ಹೇಳಿಕೆ ಹಿಂದೆ ನಾಲ್ವರ ಕೈವಾಡ. ಈ ನಡುವೆ ಪ್ರಜ್ವಲ್ ಅವರ ವಿವಾದಾತ್ಮಕ ಹೇಳಿಕೆಗೆ JDS ಯಜಮಾನ ದೇವೇಗೌಡರ ಪಿತ್ತ ನೆತ್ತಿಗೇರಿದೆ. ಇವತ್ತು ಮಧ್ಯಾಹ್ನ ತನಕವೂ ಸುಮ್ಮನಿದ್ದ ದೇವೇಗೌಡರು ಸಂಜೆ 4 ಗಂಟೆಗೆ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಪ್ರಜ್ವಲ್ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸಬೇಡಿ ಅಂದ್ರು. ಪಕ್ಷಕ್ಕೆ ಒಂದು ಡ್ಯಾಮೇಜ್ ಆಗುವಂತ ಹೇಳಿಕೆ ಇದೆ, ಅಲ್ಲಿ ಇದಕ್ಕೊಂದು ಅಂತಿಮ ಯಶಸ್ವಿ ಆಡಬೇಕು. ಏಕೆಂದರೆ ಇದ್ರ ಬಗ್ಗೆ ಸುಲಭವಾಗಿ ಆ ಬಂದ ಶಬ್ದನ ನಾನೇ ಜೀರ್ಣಿಸ್ಕೊಳ್ಳೋಕ್ಕಾಗೋದಿಲ್ಲ. ನನ್ನ ಲೈಫಲ್ಲಿ ಆ ಥರ ಮಾಡಿಲ್ಲ. ಅದು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ, ಅಲ್ಲಿ ಯಾರೋ ಒಂದು 4-5 ಜನ ಇದ್ರು ಗೊತ್ತು ನನಗೆ. ಅವ್ರ ಹೆಸರು ತೆಗೆಯಲ್ಲ. ಈ ಪ್ರೀ ಪ್ಲಾನ್ ಮಾಡಿ ಆರ್ಗನೈಸ್ ಮಾಡಿದ್ದಾರೆ. ಒಂದು ಪಾರ್ಟಿಲಿ ಡಿಸಿಪ್ಲಿನ್ ಇಲ್ಲದೆ ಇದ್ರೆ, ನನ್ನ ಮಗ ಮಾಡಿದ್ರೇನು, ಮೊಮ್ಮಗ ಮಾಡಿದ್ರೇನು ಅಂತ ಡಿಸಿಪ್ಲಿನ್ ಕಾಪಾಡೋ ಶಕ್ತಿ ಇಲ್ಲದೆ ಇದ್ರೆ ನಾನು ಈ ಪಾರ್ಟಿ ನಡೆಸಕ್ಕೆ ನಾನು ಯೋಗ್ಯ ಅಲ್ಲ ಅನ್ನೋದು ಬರುತ್ತೆ. ಸುಧಾಕರ್ ರಾಜೀನಾಮೆ ನಿರ್ಧಾರ ವಾಪಸ್. ಶಿಷ್ಯನ್ನ ಮುಂದಿಟ್ಟು ಆಟವಾಡಿದ್ರ ಕೃಷ್ಣ. ಇನ್ನೊಂದೆಡೆ ಕಾಂಗ್ರೆಸ್ನಲ್ಲೂ ಒಳಜಗಳ ಶುರುವಾಗಿದ್ದು, ಮೊಯ್ಲಿ ವಿರುದ್ಧ ಶಾಸಕ ಡಾಕ್ಟರ್ ಸುಧಾಕರ್ ತಿರುಗಿ ಬಿದ್ದಿದ್ದಾರೆ. ರಾಜೀನಾಮೆ ಕೊಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟು ಮನವೊಲಿಕೆ ಬಳಿಕ ರಾಜೀನಾಮೆ ನಿರ್ಧಾರ ವಾಪಸ್ ಪಡೆದರು. ಈ ವಿಚಾರದಲ್ಲಿ ಶಿಷ್ಯನನ್ನ ಮುಂದಿಟ್ಟು ಸಿದ್ದರಾಮಯ್ಯ ಕಾಲೆಳೆದ್ರ SM ಕೃಷ್ಣ ಅನ್ನುವ ಚರ್ಚೆಯು ಜೋರಾಗಿಯೇ ನಡೆಯುತ್ತಿದೆ. ಒಟ್ಟಿನಲ್ಲಿ JDS ಕಾಂಗ್ರೆಸ್ನ ಅಂತರ್ಯುದ್ಧ ಸ್ವಲ್ಪ ಮಟ್ಟಿನ ಡ್ಯಾಮೇಜ್ ಆಗುವ ಸಾಧ್ಯತೆ ಇದ್ರೂ ದೇವೇಗೌಡರ ಕುಟುಂಬದ ಶೀತಲ ಕದನ ಶಮನ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ TV.
ಎಸ್, ಬಿಜೆಪಿಯಲ್ಲಿ ಯಾವ ರೀತಿ ಕಲಹ ಆರಂಭವಾಗಿತ್ತು ಈಶ್ವರಪ್ಪನವ್ರದ್ದು, ಅದಾದ ನಂತರ ಕಾಂಗ್ರೆಸ್ ಶುರುವಾಯಿತು, ಅದಾದ ನಂತರ ಈಗ JDS ಚುನಾವಣೆ ಸಂದರ್ಭದಲ್ಲಿ ಇನ್ನೇನೇನು ನೋಡಬೇಕು ಗೊತ್ತಿಲ್ಲ. ಬಟ್ ಈಗ ಆಗಿರುವಂತಹ ಡೆವಲಪ್ಮೆಂಟ್ ಬಗ್ಗೆ ಚರ್ಚೆಯನ್ನ ಮಾಡೋಣ. ಜೊತೆಗೆ ಅತಿಥಿಗಳಿದ್ದಾರೆ. ಮೊದಲೇದಾಗಿ ಕಾಂಗ್ರೆಸ್ನ MLC ಆಗಿರುವಂತಹ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಧರ್ಮಸೇನ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಇನ್ನು ನಮ್ಮ ಜೊತೆಗೆ ಬಿಜೆಪಿ ಮುಖಂಡ ಬೇಳೂರು ಗೋಪಾಲಕೃಷ್ಣ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನು ನಮ್ಮ ಜೊತೆಗೆ JDS ಮುಖಂಡರಾಗಿರುವಂತಹ LR ಶಿವರಾಮೇಗೌಡರು ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್, ಇನ್ನು ನಮ್ಮ ಜೊತೆಗೆ JDS ನ ಮತ್ತೊಬ್ಬ ಮುಖಂಡ ಹರೀಶ್ ಗೌಡರು ಕೂಡ ನಮ್ಮ ಜೊತೆಗಿದ್ದಾರೆ. GT ದೇವೇಗೌಡರ ಮಗ, ಹುಣಸೂರು ಕ್ಷೇತ್ರದ ಆಕಾಂಕ್ಷಿ. ಕಾರ್ಯಕ್ರಮಕ್ಕೆ ಸ್ವಾಗತ ಹರೀಶ್ ಗೌಡ. ಎಸ್, ಇನ್ನು ಜಮೀರ್ ಅಹಮದ್ ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ನಾನು ಬರ್ಮಾಡ್ಕೊಳ್ತೀನಿ ಕಾರ್ಯಕ್ರಮಕ್ಕೆ. ಬಂಡಾಯ ಶಾಸಕರು, JDS ನಲ್ಲಿದ್ದವರು, ತಳ ಬುಡ ಎಲ್ಲ ಗೊತ್ತಿದೆ JDS ನಲ್ಲಿ ಏನಾಗಿದೆ ಏನಿಲ್ಲ ಕತೆ ಅನ್ನೋದು. ಹಾಗಾಗಿ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೀನಿ. ಎಸ್, ಶಿವರಾಮೇಗೌಡ್ರೆ, ಕನಸು ಮನಸ್ಸಲ್ಲೂ ನೆನ್ಸ್ಕೊಂಡಿರಲಿಲ್ಲ ಅಂತ ಕಾಣಿಸುತ್ತೆ. ಯಾರೋ ಒಬ್ರು ಕಾರ್ಯಕರ್ತರು ಹೇಳ್ಬೋದಾಗಿತ್ತು, ಇನ್ನೇನೋ ನಡೀತಾ ಇತ್ತು. ಹಿಂದೆನೂ ಕೂಡ ಈ ವಿಷಯಗಳು ಹಲವಾರು ಬಾರಿ ಚರ್ಚೆಗೆ ಬಂದ್ ಹೋಗಿದೆ. ಸೂಟ್ ಕೇಸ್ ರಾಜಕೀಯ JDS ಅಲ್ಲಿ ನಡೆಯುತ್ತೆ ಅಂತೇಳಿ. ಈ ಹೇಳಿಕೆ ಯಾವ ಮಟ್ಟಕ್ಕೆ ಡ್ಯಾಮೇಜ್ ಆಗುತ್ತೆ JDSಗೆ? ಈಗಾಗಲೇ ನಮ್ಮ ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ದೇವೇಗೌಡರು ಅದಕ್ಕೆ ಏನು ಹೇಳಿಕೆ ಕೊಡಬೇಕು ಕೊಟ್ಟಿದ್ದಾರೆ. ಓಕೆ, ಆದ್ರಿಂದ ಇದಕ್ಕೆ ಹೆಚ್ಚಿಗೆ ನಾವೇನು ಹೇಳೋಕೆ ಬರೋದಿಲ್ಲ. ದೇವೇಗೌಡರು ಈಗಾಗಲೇ ಹೇಳಿರೋದ್ರಿಂದ ಇದು ನಡಿಬಾರ್ದಾಗಿತ್ತು, ಆಗಿದೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ನಮ್ಮ ನಾಯಕರಿಗಾಗಲೇ ಸ್ಪಷ್ಟನೆ ನೀಡಿರೋದ್ರಿಂದ ಅದು ಹೆಚ್ಚು ಏನು ನಾವು ಚರ್ಚೆ ಮಾಡೋದ್ರಲ್ಲಿ ಅಗತ್ಯ ಇಲ್ಲ. ಸೂಟ್ ಕೇಸ್ ಇಲ್ಲ, ಯಾವ ಸೂಟ್ ಕೇಸು ಇಲ್ಲ. ಹಾಗೆ ಬಂತು ಪ್ರಜ್ವಲ್ ಅವ್ರ ಬಾಯಲ್ಲಿ. ಅಲ್ಲ, ಅದು ಏನಕ್ಕೆ ಹೇಳಿದ್ದಾರೆ, ಅವರ ಯಾವ ಕಂಟೆಸ್ಟಲ್ಲಿ ಹೇಳಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಅದಕ್ಕೆ ನಮ್ಮ ನಾಯಕರಾಗಿರ್ತಕ್ಕಂಥವ್ರು ಈಗಾಗಲೇ ಸ್ಪಷ್ಟನೆ ನೀಡಿರೋದ್ರಿಂದ ಇದ್ರ ಬಗ್ಗೆ ನಾವುಗಳೇನು ಮಾತಾಡುವಂತ ಅಗತ್ಯ ಇಲ್ಲ. ಏನು ಮಾತಾಡೋ ಅಗತ್ಯ ಚರ್ಚೆನೂ ಇಲ್ಲ, ಏನಿಲ್ಲ. ಎಸ್, ಬೇಳೂರು ಗೋಪಾಲ್ ಅವರೇ, ಸರ್ ಈಗ ನಿಮ್ಮಲ್ಲೂ ಇದೇ ರೀತಿ ಗೊಂದಲ ಆಯ್ತು, ಅದು ಬಗೆಹರಿಸ್ಕೊಂಡ್ರಿ. ಕಾಂಗ್ರೆಸ್ನವ್ರದ್ದು ಅದೇ ರೀತಿ ಆಯ್ತು, ಇವತ್ತೇನೋ ಸಮಾಧಾನ ಮಾಡ್ಕೊಂಡು ಹಾಗೆ ಹೀಗೆ ತೇಪೆ ಹಚ್ಚೋದು ಮಾಡ್ತಾ ಇದ್ದಾರೆ. ಈಗ JDS ನ ಸರದಿ ಏನ್ ನಡೀತಾ ಇದೆ ಈ ರಾಜ್ಯದಲ್ಲಿ ಅಂತ ನೋಡಿ, ಅಲ್ಲಿ ದೇವೇಗೌಡರ ಫ್ಯಾಮಿಲಿಯಲ್ಲಿ ಕೌಟುಂಬಿಕ ಇದರಲ್ಲಿ ತಮ್ಮ ತಂದೆ ಮಕ್ಕಳ ಪಕ್ಷ ಅಂತ ಏನಿತ್ತು, ಅವರ ಒಂದು ಫ್ಯಾಮಿಲಿಯಲ್ಲಿ ಇವತ್ತಿಗೂ ಇದ್ದಿದ್ದದು. ಅದನ್ನು ಕಡಿವಾಣ ಹಾಕ್ಲಿಕ್ಕಾಗಿ ಕುಮಾರಸ್ವಾಮಿ ಅವರು ಏನೋ ಒಂದು ಸ್ವಲ್ಪ ತಿದ್ದುಪಡಿ ಮಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ಗೊಂದಲ ಶುರುವಾಗಿದೆ. ಪ್ರಜ್ವಲ್ ರೇವಣ್ಣ ಈಗಾಗಲೇ ಯುವ ನಾಯಕತ್ವವನ್ನು ವಹಿಸ್ಕೊಳ್ಬೇಕು, ಮುಂದತ್ವ ಹೋಗ್ಬೇಕು ಅನ್ನೋದು ಏನಿತ್ತು, ಅದಕ್ಕೆ ಈ ಕಡಿವಾಣ ಹಾಕ್ತಲ್ಲ. ಈಗ ಕಡಿವಾಣ ಬಂದಾಗ ಅವರಿಗೆ ಈಗ ಸಿಟ್ಟು ಬಂದಿದೆ. ಅವರು ಮಾತಾಡ್ತಾ ಹೇಳಿ, ಅವರು ತನ್ನ ಕುಟುಂಬದ ಒಂದು ಕುಡಿನೇ ತಮ್ಮ ಪಕ್ಷದ ಬಗ್ಗೆ ಈ ತರ ಹೇಳಿದಾಗ ಬಹುಶಃ ಇದು ದೊಡ್ಡ ಎಫೆಕ್ಟ್ ಆಗಿದೆ. ಇದು ಇಲ್ಲ ಅಂತಿಲ್ಲ, ಸತ್ಯ ಅಂತ ಅನ್ಕೋಬೇಕಾ ಸುಳ್ಳು ಅಂತ ಅನ್ಬೇಕಾಗತ್ತೆ. ಸುಳ್ಳು ಯಾಕೆ ಅನ್ನಕ್ಕಾಗತ್ತೆ? ಅಂದ್ರೆ ಅವ್ರು ಹೇಳಿದ್ದೆಲ್ಲ ಸತ್ಯ ಆಗ್ಬಿಡುತ್ತೆ. ಯಾಕಂದ್ರೆ ಅವರೇ ಹೇಳಿದ್ರು, ಬೇರೆ ಯಾರ ಪಕ್ಷದವರೇ ಅಥವಾ ಬೇರೆ ಯಾರು ಹೇಳಿದ್ರೆ ಏನೋ ಬಂಡಾಯ ಹೋದ್ರು ಅಂತ ಹೇಳ್ಬೋದು. ದೇವೇಗೌಡರವರ ಬಹಳ ಮೊಮ್ಮಗ, ಬಹಳ ಹತ್ತಿರದಲ್ಲಿರುವಂತ ರೇವಣ್ಣ ಅವರ ಮಗ ಅಲ್ವಾ, ರಾಜಕೀಯ ಸತ್ಯ ಅಂತ ನಾವು ಅನ್ಕೊಳ್ಬೇಕು. ಇವಾಗ ಖಂಡಿತ ಸತ್ಯ ಆಗ್ಬಿಡುತ್ತೆ. ಬೇಳೂರು ಗೋಪಾಲಕೃಷ್ಣ ಅವ್ರನ್ನ ಕೇಳಿದ್ರೆ ಅವ್ರು ಸತ್ಯ ಅಂದಲ್ಲಿ ಇನ್ನೇನು ಅಂದರು ಅನ್ಬಹುದು. ನಾವು ನೋಡಿ ಉದಾಹರಣೆ ಹೇಳ್ತೀವಿ, ಒಳ್ಳೆ ಕಥೆ ಆಯ್ತಲ್ಲ ಇವಾಗ. ಅವ್ರ ಪಕ್ಷದಲ್ಲಿ ಗೋಪಾಲಕೃಷ್ಣ ಅಥವಾ ಧರ್ಮಸೇನ ಅವ್ರನ್ನ ಕೇಳಿದ್ರೆ ಈ ವಿಚಾರದಲ್ಲಿ ಸತ್ಯ ಅಂತ ಹೇಳ್ಬೇಕು. ಓಕೆ, ಎಸ್, ಧರ್ಮಸೇನ ಅವರೇ, ನಾನು ಶಿವರಾಮೇಗೌಡ ನಾನು ಕೇಳಿ ಅವ್ರು ಹೇಳ್ದಂಗೆ ನಾನೇನು ಹೇಳಕ್ ಹೋಗಲ್ಲ. ಓಕೆ ನೋಡಿ, ಪ್ರಜ್ವಲ್ ರೇವಣ್ಣ ಅವರು ನಿನ್ನೆಯಿಂದ ಅವ್ರ ಸ್ಟೇಟ್ಮೆಂಟ್ಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ನಾನು 21ನೇ ವಯಸ್ಸಿಗೆ ರಾಜಕಾರಣಕ್ಕೆ ಬಂದೆ. ಅದು ಮೊದಲನೇದಾಗ ಅದು ತಪ್ಪೋದು. ಇಷ್ಟೊಂದು ಜನ ಅವ್ರ ಕುಟುಂಬದಲ್ಲಿರುವಾಗ ಅವ್ರು 21ನೇ ವರ್ಷಕ್ಕೆ ಯಾಕೆ ಬಂದರು? ಒಳ್ಳೆ ಏಜಲ್ಲಿ ಬೇರೆ ಬೇರೆ ಕೆಲಸಗಳು ಇರುತ್ತೆ, ಓದೋದಿರುತ್ತೆ, ಬೇರೆ ಬೇರೆ ಜವಾಬ್ದಾರಿಗಳು ನಿಲ್ಲಿಸಿ ಅವ್ರು 21 ವರ್ಷಕ್ಕೆ ಬರೋ ಬದಲು 30 ವರ್ಷಕ್ಕೆ ಬಂದಿದ್ರು ಒಂದಷ್ಟು ಅನುಭವ ಆಗ್ತಿತ್ತು. ಈಗ ಈ ಹೇಳಿಕೆಗೆ ಅನುಭವದ ಕೊರತೆ ಅನುಭವದ ಕೊರತೆ ಇಲ್ಲ, ಅದು ಬಹಳ ಬೇಗ ಬಂದ್ರು. ಅವ್ರಿಗೆ ತುಂಬಾ ಯಾರು ಅಲ್ಲಿ ಯಾರ್ಯಾರು ಅವ್ರಿಗೆ ಜಮೀರ್ ಅಹಮದ್ ಅವರೇ ಬೆಂಬಲ ಕೊಟ್ಟಿರ್ತಾರೆ. ಜಮೀರ್ ಅಹಮದ್ ಅವರೇ, ಈಗ ಶಿವರಾಮೇಗೌಡರು ಒಂದ್ ಮಾತು ಹೇಳಕ್ ಬಿಡ್ತಾ ಇದ್ದೀನಿ. ಒಂದೊಂದು ಪ್ರಶ್ನೆ ಕೇಳ್ತೀನಿ ಜಮೀರ್ ಅವ್ರೆ. ಶಿವರಾಮೇಗೌಡ್ರೆ ಪಾಪ ಶಿವರಾಮೇಗೌಡ್ರಿಗೆ ನೀವು ಪ್ರಶ್ನೆ ಕೇಳಿದ್ರೆ ಪಾಪ ಶಿವರಾಮೇಗೌಡರು ಈಗ ಪಕ್ಷಕ್ಕೆ ಬಂದು ಸೇರ್ಕೊಂಡಿರೋದು, ಅವ್ರು ಎಲ್ಲೂ ಹೇಳ್ಕೊಳಂಗಿಲ್ಲ. ಪಾಪ ಅವ್ರಿಗೋಗಿ ನೀವು ಪ್ರಶ್ನೆ ಕೇಳ್ತಿರಲ್ಲ ಸರ್. ನೀವು ನನ್ನ ಕೇಳಿ ನಾವ್ ಹೇಳ್ತೀವಿ. ನೀವೇ ಹೇಳಿ ಆಗಿದ್ರೆ, ನೀವು ಪಕ್ಷದ ತಳ ಬುಡ ಎಲ್ಲ ಜಮೀರ್ ಅಹಮದ್ ಅವರೇ ಚಿಕ್ಕಾಕ್ಸ್ಬೇಡಿ, ನೀವು ಬಹಳ ಒಳ್ಳೆಯವರವರು. ಜಮೀರ್ ಹೇಳಿ ಸರ್, ನೀವು ಜೆಡಿಎಸ್ ರಥವನ್ನೇ ಎಳ್ಕೊಂಡು ಹೋದಂತವ್ರು. ನೀವ್ ಹೇಳಿ ಜಮೀರ್ ಅಹಮದ್ ಅವರೇ,
ಇಲ್ಲ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ನಾನು ಹೇಳ್ದೆ ಪಾಪ ಶಿವರಾಮೇಗೌಡರಿಗೆ ಪ್ರಶ್ನೆ ಕೇಳಿದ್ರು. ಶಿವರಾಮೇಗೌಡ ಪಾಪ ಏನ್ ಹೇಳಕ್ ಸಾಧ್ಯ, ಇಕ್ಕಟ್ಟಲ್ಲಿ ಸಿಕ್ಕಾಕ್ಸ್ಬೇಡಿ ಅವ್ರನ್ನ, ಬಹಳ ಒಳ್ಳೆ ನೀವು ಬಂಡಾಯ ಶಾಸಕರಲ್ವಾ ಜಮೀರ್ ಅಹಮದ್ ಅವರೇ? ಈಗ ಬ್ರದರ್ ಅದಲ್ಲಿ ಗೋಪಾಲಕೃಷ್ಣ ಹೊರಟೋಗಿದೆ. ಈಗ ನಾವು ಇಲ್ಲಿ ಕುಳಿತುಕೊಂಡು ಮಾತಾಡ್ತಿರೋದು ಈಗ ಪ್ರಜ್ವಲ್ ರೇವಣ್ಣ ಅವರು ಇರೋದು ಸತ್ಯ. ಅಷ್ಟೇ. ಇವತ್ತು ಒಂದ್ ನಿಮಿಷ ಸಾಮಾನ್ಯ ಜಮೀರ್ ಅಹಮದ್ ಅವರೇ. ಒಂದ್ ನಿಮಿಷ ಜಮೀರ್ ಅವರೇ, ಒಂದ್ ನಿಮಿಷ. ಸಾಮಾನ್ಯ ಜನರಿಗೆ ಏನಾಗಿದೆ ಇವತ್ತು, ಅವ್ರಿಗೆ ಅವ್ರದೇ ಆದಂಥ ಸಂದೇಶಗಳು ತಗೊಂಡ್ಬಿಡ್ತಾರೆ. ನಾವೇನು ಹೇಳಿದ್ರು ಕೂಡ ನಮ್ಮ ಮಾತುಗಳನ್ನ ಅವ್ರು ನಂಬೋದಿಲ್ಲ. ಅದರಲ್ಲೂ ಕೂಡ ಇವತ್ತು ಪ್ರಜ್ವಲ್ ರೇವಣ್ಣ ಅವರು ನನಗಂತೆ ಅನ್ಸುತ್ತೆ ಮೊನ್ನೆ ದೇವೇಗೌಡರು ಸಾಹೇಬ್ರ ಕುಟುಂಬದಲ್ಲಿ ಅತ್ಯಂತ ಆಪ್ತರವರು ಅಂತ ನಾನು ತಿಳ್ಕೊಂಡಿದ್ದೀನಿ. ಅವ್ರ ಮಕ್ಕಳಿಗೆ ಮೊಮ್ಮಗ. ಆಮೇಲೆ ಅವ್ರಿಗೆ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಆಮೇಲೆ ರಾಜಕೀಯ ಹೊಸ ಕಾಲಿಟ್ಟು ಇದು 6 ವರ್ಷ ಪಳಗಿದ್ದಾರೆ. ಅಲ್ಲ ಒಂದ್ ನಿಮಿಷ ಒಂದ್ ಸೆಕೆಂಡ್ ಸರ್. ಅಲ್ಲ ಜಮೀರ್ ಅಹಮದ್ ಅವ್ರಿಗೆ ಮಾತಾಡ್ಸ್ಬಿಡ್ತೀನಿ. ಕೇಳಿ, ಪಾರ್ಲಿಮೆಂಟ್ ನೆಕ್ಸ್ಟ್ ಕ್ಯಾಂಡಿಡೇಟ್ ಹಾಸನ್ಗೆ ಅವರು ಡಿಕ್ಲೇರ್ ಮಾಡಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಜಮೀರ್ ಅಹಮದ್ ಅವರೇ ನಾನು ನೇರವಾಗಿ ಕೇಳ್ತೀನಿ, ಜೆಡಿಎಸ್ ನ ಆಳ ಅಗಲ ತಳ ಬುಡ ಎಲ್ಲ ಕೂಡ ಕುಡಿದ್ ಬಿಟ್ಟಿದ್ದೀರಾ. ನಿಮ್ಗೆ ಗೊತ್ತಿದೆ ಜೆಡಿಎಸ್ ಏನು ಅಂತ ಹೇಳಿ. ಪ್ರಜ್ವಲ್ ಅವ್ರು ಹೇಳಿರುವಂತ ಈ ಮಾತಿನ ಮರ್ಮ ಏನು ಅಂತ ನಿಜಾನ ಸರ್ ಇದೆಲ್ಲ? ಅದು ಪ್ರಜ್ವಲ್ ಅವರು ಹೇಳಿರೋದಲ್ಲಿ ಸತ್ಯ, 100% ಸತ್ಯ. ನಾವ್ಯಾರನ್ನ ಹೇಳಿದ್ರೆ ಈ ರಾಜ್ಯ ಜನ ಹೇಳಿಲಿ. ಒಂದ್ ನಿಮಿಷ ಪ್ರಮಾಣ ಮಾಡಿ ಹೇಳ್ಬೇಕು. ಹಾ, ಅಲ್ಲ ಮೇಲೆ ಪ್ರಮಾಣ ಮಾಡಿ ಹೇಳಿ. ನಾನು ಅಲ್ಲ ದೇವ್ರು ನಿಮ್ಮೇಲೇನು ಆಣೆ ಮಾಡಿ ಹೇಳ್ತೀನಿ. ನಾನು ನನ್ ಮೇಲೆ ಬೇಡ, ಅಲ್ಲ ಮೇಲೆ ಪ್ರಮಾಣ ಮಾಡಿ ಹೇಳೋಣ. ಮತ್ತೆ ಆಯ್ತು, ಅಲ್ಲ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ನಾನು. ಇಲ್ಲಿ ಕೇಳಿ, ಆ ಪ್ರಜ್ವಲ್ ಅವ್ರು ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ. ಪ್ರಜ್ವಲ್ ಅವರು ಸತ್ಯನ ಹೇಳಿದ್ದಾರೆ. ಇವತ್ತು ನಾವ್ ಯಾರನ್ನ ಅದ್ ಹೇಳಿದ್ರೆ ರಾಜ್ಯ ಜನ ನಂಬ್ತಾ ಇರ್ಲಿಲ್ಲ. ಅವ್ರ ದೇವರೇ ಅವ್ರ ಬಾಯಿಯಲ್ಲಿ ಆ ಹೇಳಿಕೆನ ಕೊಟ್ಟಿದ್ರು ಅಂತ ನನ್ನ ಭಾವನೆ. ಅವ್ರು ಏನಂತ ಹೇಳಿದ್ರು, ನಿಷ್ಠಾವಂತ ಕಾರ್ಯಕರ್ತರು ನಮ್ಮ ಪಕ್ಷದ ಹಿಂದೆ ಕೂಡಿಸ್ತಾರೆ, ಸೂಟ್ ಕೇಸ್ ತಕೊಂಡ್ ಬರೋರ್ನ ಮುಂದೆ ಕೂಡಿಸ್ತಾರೆ. ಅದ್ರ ಜೊತೆಲಿ ಇನ್ನೊಂದು ಹೇಳಿದ್ದಾರೆ, ನನ್ನಂತವನೇ ದೇವೇಗೌಡರು ಮೊಮ್ಮಗ ನನ್ನಂತವ್ ಹಿಂಗಾದ್ರೆ ಸಾಮಾನ್ಯ ಕಾರ್ಯಕರ್ತರ ಗತಿ ಏನಂತ ಕೇಳಿದ್ದಾರೆ. ಹೌದು ಹೌದು ಹೌದಾನೆ. ಈ ದೇವೇಗೌಡರು ಇನ್ನೊಂದು ಮಾತು ಹೇಳಕ್ ನಿಮ್ ಬಯಸ್ತಾ ಇದ್ದೀನಿ. ಈ ದೇವೇಗೌಡರ ಕಾಲದಲ್ಲಿ ಸೂಟ್ ಕೇಸ್ ರಾಜಕಾರಣ ಇರ್ಲಿಲ್ಲ. ದೇವೇಗೌಡರು ಯಾವತ್ತು ಸೂಟ್ ಕೇಸ್ ಅವ್ರು ತಗೊಂಡ್ ಬಂದ್ರೆ ಮನೆಯಿಂದ ಆಚೆ ಕಳ್ಸೋರು. ಈ ಕುಮಾರಸ್ವಾಮಿ ಉದಾಹರಣೆ ಹೇಳ್ತೀನಿ. ಅಲ್ಲ ಕುಮಾರಸ್ವಾಮಿ ಜಮೀರ್ ಅಹಮದ್ ಸಾಹೇಬ್ರೆ ಹೇಳಿ ನೀವು ಹೇಳಿ ಶಿವರಾಮೇಗೌಡ್ರೆ ಒಂದ್ ನಿಮಿಷ ಹೇಳಿ ಸಾಹೇಬ್ರೆ. ನೀವು ದೇವೇಗೌಡರ ಆಡಳಿತದಲ್ಲಿ ಪಳಗಿದವರಲ್ಲ. ನೀವು ಸಂಪೂರ್ಣವಾಗಿ ಪಳಗಿದ್ದು ಕುಮಾರಸ್ವಾಮಿಯವರ ನಾಯಕತ್ವದಲ್ಲಿ. ನೀವು ಕುಮಾರಸ್ವಾಮಿಯವರ ನಾಯಕತ್ವದಿಂದ ಯಾಕೆ ಹೊರಗೆ ಬಂದಿದ್ದೀರಿ ಅಂತಕ್ಕಂಥದ್ದು ಈ ರಾಜ್ಯದ ಜನತೆ ಗೊತ್ತಿದೆ. ಆದ್ರೆ ನೀವ್ಯಾಕೆ ಅಲ್ಲಿದ್ರಿ? ಇಷ್ಟೆಲ್ಲ ನೋಡಿದವರು ನೀವೇ ಬಸ್ ಡ್ರೈವ್ ಮಾಡಿಕೊಂಡು ನಾವು ಈ ಸರ್ಕಾರನ ಹಿಂಗೆ ತಗೊಂಡು ಹೋಗ್ತೀನಿ ಅಂತ ವೀರಾವೇಶದಲ್ಲಿ ನೀವು ಇದ್ದವರು. ಆಗ ಯಾಕಿದೆಲ್ಲ ವಿರೋಧ ಮಾಡಲಿಲ್ಲ? ಆದ್ರಿಂದ ವೈಯಕ್ತಿಕವಾಗಿ ಇದೆಲ್ಲ ಬೇಡ. ಅನಿರೀಕ್ಷಿತವಾಗಿ ಯುವಕ ಆಡಿರ್ತಕ್ಕಂಥ ಮಾತದು. ಉತ್ತರ ಕೊಳ್ಳೇಬೇಕು ತಾನೆ. ಹೇಳೋಣ ನೀವೆಲ್ಲ ಹೇಳೋದೆಲ್ಲ ಹೇಳ್ಬಿಟ್ಟು ವೈಯಕ್ತಿಕ ಬೇಡ ಅಂತ ಹೇಳ್ಬಿಟ್ರೆ ನಾನು ಉತ್ತರ ಕೊಳ್ಳೇಬೇಕು ತಾನೆ. ಕೊಡಿ. ನಾವು ಸತ್ಯನೇ, ನಾವು ಕುಮಾರಸ್ವಾಮಿ ಜೊತೆ ಇದ್ದಿದ್ ಸತ್ಯನೇ, ಕುಮಾರಸ್ವಾಮಿಗೆ ಬಸ್ ಓಡಿಸಿದ್ದು ಸತ್ಯನೇ. ಈ ಕುಮಾರಸ್ವಾಮಿ ಒಪ್ಕೊಂತಾರ ನಾವು ಮುಖ್ಯಮಂತ್ರಿ ಮಾಡಿದ್ವಿ ಅಂತ ಒಪ್ಕೊಂತಾರ? ಅವ್ರೇನಂತಾರೆ, ನನ್ಗೆ ಯಾರು ಮುಖ್ಯಮಂತ್ರಿ ಮಾಡಿಲ್ಲ, ಈ ರಾಜ್ಯ ಜನ ನನ್ನ ಮುಖ್ಯಮಂತ್ರಿ ಮಾಡಿಲ್ಲ, ಯಾವ MLA ಮುಖ್ಯಮಂತ್ರಿ ಮಾಡಿಲ್ಲ, ನನ್ನ ಹಣೆ ಬರ ಅಲ್ಲಿ ಬರ್ದಿತ್ತು ನಾನು ಮುಖ್ಯಮಂತ್ರಿ ಆದ್ರೆ ಅಂತ ಹೇಳ್ತಾರ್ತಾನೆ ಅವರು. ಗೊಂದಲ ಎಲ್ಲಿಂದ ಶುರು ಆಯ್ತು? ಈ ರಾಜ್ಯಸಭಾ ಚುನಾವಣೆಯಿಂದ ಗೊಂದಲ ಶುರು ಆಯ್ತು. ದಯಮಾಡಿ ಕೇಳ್ಬೇಕು ಶಿವರಾಮೇಗೌಡ್ರೆ, ಈ ರಾಜ್ಯಸಭಾ ಚುನಾವಣೆಯಿಂದ ಗೊಂದಲ ಶುರು ಆಯ್ತು. ಏನು ಈಗ ಮುಸ್ಲಿಂ ಕೊಡ್ಬೇಕಂತ ತೀರ್ಮಾನ ಮಾಡಿದ್ರು. ಮುಸ್ಲಿಂ ಅಲ್ಲಿ ನಮ್ಮ ಪಕ್ಷದಲ್ಲಿ ದಾನಿಶ್ ಅಲಿ ಇರ್ಲಿಲ್ವೋ? ಜಫರುಲ್ಲಾ ಖಾನ್ ನಿಮ್ ಮಂಡ್ಯ ಜಿಲ್ಲೆ ಅವ್ರು ಇರ್ಲಿಲ್ವೋ? ಶಕೀಲ್ ನವಾಜ್ ಅವ್ರು ಇರ್ಲಿಲ್ವೋ? ನಮ್ಮಲ್ಲಿ ಕಾರ್ಯಕರ್ತರು 3 ಜನ ಇರ್ಲಿಲ್ವೋ ನಮ್ಮ ಪಕ್ಷದಲ್ಲಿ ಮುಸ್ಲಿಂ? ಈ ಫಾರೂಕ್ ನಾ ಕೊಟ್ಟಿಲ್ಲ ರಾಜ್ಯಸಭಾ ಚುನಾವಣೆಯಲ್ಲಿ. ಅವ್ನು ಫಾರೂಕ್ ಯಾರು? ಅವರು ಮೊಹಿದ್ದೀನ್ ಬಾಬಾ ಅವ್ರ ಅಣ್ಣನೋ ತಮ್ಮನೋ, ಅವನು ಕಾಂಗ್ರೆಸ್ ಅಲ್ಲಿ ಇದ್ದವರು. ಅವ್ರನ್ನ ವಿದೌಟ್ ಸೂಟ್ ಕೇಸ್ ನೀವು ರಾಜ್ಯಸಭಾ ಚುನಾವಣೆ ನಿಲ್ಸಕ್ ಸಾಧ್ಯನಾ? ಇದಕ್ಕೆ ಮೊದಲೇ ಉತ್ತರ ಕೊಡಿ ನೀವು. ಈಗ ಒಂದ್ ನಿಮಿಷ, ನೀವು ಕೇಳಿ ಯಾರು ಮುಸ್ಲಿಂ ಇಲ್ಲ ಅಂದ್ರೆ ನಾನು ಒಪ್ಕೊಂತೀನಿ. ಒಂದ್ ನಿಮಿಷ ಕೇಳಿ. ಹೇಳಿ. ನೀವು ರಾಜ್ಯಸಭಾ ಚುನಾವಣೆಯಿಂದ ಈಚೆಗೆ ಈ ವಿಚಾರ ಹೇಳ್ತೀನಿ,
ರಾಜ್ಯಸಭೆ ಚುನಾವಣೆಯಲ್ಲಿ ನೀವು ಈ 3 ಜನ ನಿಮ್ಮ ಕಾರ್ಯಕರ್ತರುಗಳು ಯಾರ್ಯಾರಿದ್ರು ಇವ್ರ ಹೆಸರು ಹೇಳಿದ್ರಲ್ಲ, ಅವ್ರು ಯಾರಿಗೂ ಸಹಿತ ನಿಮ್ ಸಪೋರ್ಟ್ ಇರಲಿಲ್ಲ. ನೀವು ಮುಸ್ಲಿಂ ಗೊತ್ತಿಲ್ಲ ನಿಮ್ಗೆ, ಯಾರಿಗೂ ಇರಲಿಲ್ಲ. ಅವರು ಮುಸ್ಲಿಂ ಜನಾಂಗಕ್ಕೆ ಒಂದು ಕೊಡ್ಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಕುಮಾರಸ್ವಾಮಿ ಅವರು ವಾಪಸ್ ಬರ್ತೇನೆ. ಯಾವ ವಿಚಾರಕ್ಕೂ ಅಲ್ಲ. ವಾಪಸ್ ಬರ್ತೀನಿ ನಾನು. ವಾಪಸ್ ಮುಸ್ಲಿಂ ಸಮಾಜದಲ್ಲಿ ನಮ್ಮಲ್ಲಿ ಆಯ್ತು ಸರ್, ಜಮೀರ್ ಸರ್ ಹಾಗೇನೆ ಜೊತೆಗಿರಿ. ಜಮೀರ್ ಸರ್ ನನ್ನ ವಾಪಸ್ ಬರ್ತೀನಿ, ಹಾಗೆ ನನ್ನ ಜೊತೆಗೆ ಸಂಪರ್ಕದಲ್ಲಿರಿ. ರಾಜ್ಯಸಭೆಯಲ್ಲಿ ಮಾತ್ರ ಸೂಟ್ ಕೇಸ್ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ನಿಜಕ್ಕೂ ಕೂಡ ಟಿಕೆಟ್ ಹಂಚಿಕೆಯಲ್ಲೂ ಕೂಡ ಸೂಟ್ ಕೇಸ್ ವ್ಯವಹಾರ ನಡೆಯುತ್ತಾ ಅನ್ನೋ ಪ್ರಶ್ನೆ, ಅನುಮಾನ ಈಗ ಎಡೆ ಮಾಡಿ ಕೊಡ್ತಾ ಇದೆ. ಯಾಕಂದ್ರೆ ಹೇಳ್ತಾ ಇರೋದು ರಾಜ್ಯಸಭೆ ಸೀಟನ್ನ ಸೂಟ್ ಕೇಸ್ ಇಲ್ಲದೆ ಹೇಗ್ ಕೊಟ್ರಿ, ಕೊಡಕ್ಕಾಗತ್ತಾ ಅನ್ನೋ ಪ್ರಶ್ನೆನೇ ಎತ್ತಿದ್ರೆ, ಹಾಗಿದ್ರೆ ಟಿಕೆಟ್ ಹಂಚಿಕೆ ಮಾಡ್ಬೇಕಾದ್ರೂ ಸೂಟ್ ಕೇಸ್ ವ್ಯವಹಾರ ನಡೆಯುತ್ತಾ? ಅವರು ತಂದವ್ರನ್ನ ಮಾತ್ರ ಮುಂದೆ ಕೂರಿಸ್ತಾರ? ಗೊತ್ತಿಲ್ಲ. ಪ್ರಜ್ವಲ್ ರೇವಣ್ಣ ಹೇಳಿರುವಂತ ಈ ಮಾತಿನ ಮರ್ಮ ಇದೆಯಲ್ಲ, ಎಲ್ಲಾ ಪಕ್ಷಗಳಿಗೂ ಕೂಡ ಅನ್ವಯ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಗೊತ್ತಿಲ್ಲ ಏನು ಅಂತ ಹೇಳಿ. ಚರ್ಚೆಯನ್ನ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡ ಬನ್ನಿ. ಎಸ್, ಇವತ್ತು ಮಂಗಳೂರಿನಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ದೊಡ್ಡ ರೀತಿಯಾದಂತಹ ಪ್ರತಿಭಟನೆ ನಡೆದಿತ್ತು ಇದೇ ವಿಷಯದವಾಗಿ. ಆದ್ರೆ ಈಗ ಮಂಗಳೂರಿನಲ್ಲಿ ಏನು RSS ಕಾರ್ಯಕರ್ತ ಶರತ್ ಮಡಿವಾಳ ಮೇಲೆ ಕೊಲೆ ಯತ್ನ ಪ್ರಕರಣ ನಡೆದಿತ್ತು. ಈಗ ಚಿಕಿತ್ಸೆ ಫಲಿಕಾರಿಯಾಗದೆ ಶರತ್ ಸಾವನ್ನಪ್ಪಿರುವಂತಹ ವರದಿ ಬರ್ತಾ ಇದೆ. ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಶರತ್ ಮಡಿವಾಳ ಸಾವನ್ನಪ್ಪಿದ್ದಾರೆ. ಜುಲೈ 4ರಂದು ರಾತ್ರಿ BC ರೋಡ್ ನಲ್ಲಿರುವಂತಹ ಲ್ಯಾಂಡ್ರಿ ಅಂಗಡಿಯಲ್ಲಿ ಕೊಲೆ ಯತ್ನ ನಡೆದಿತ್ತು, ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಸಾವನ್ನಪ್ಪಿದ್ದಾರೆ. ಮಾರಕಾಸ್ತ್ರಗಳಿಂದ ತಲೆಗೆ ಹೊಡೆದು ಕೊಲೆಗೆ ಯತ್ನವನ್ನ ಮಾಡಲಾಗಿತ್ತು. ಬಂಟ್ವಾಳದ BC ರೋಡ್ ನಲ್ಲಿ ಈ ಕೊಲೆ ಯತ್ನ ನಡೆದಿತ್ತು. ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಆ ಹಲ್ಲೆ ಖಂಡಿಸಿ ಇವತ್ತು ಇಡೀ ಪ್ರತಿಭಟನೆಯನ್ನ ಮಾಡಲಾಗಿತ್ತು. ದಕ್ಷಿಣ ಕನ್ನಡದಲ್ಲಿ ನಳಿನ್ ಕುಮಾರ್ ಸೇರಿ ಹಲವರನ್ನ ಪೊಲೀಸರು ಇವತ್ತು ಬಂಧಿಸಿದ್ರು. ನಾಳೆ ಮತ್ತೆ ಪ್ರತಿಭಟನೆ ವಿಕೋಪಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ದೀಪಕ್ ಜೈನ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪಕ್, ಮತ್ತೊಂದಿಷ್ಟು ಬೆಂಕಿಗೆ ತುಪ್ಪ ಸುರಿಯುವ ಪ್ರಯತ್ನ ಅಂತ ಅನಿಸುತ್ತೆ, ಇದು ಇನ್ನೂ ಭುಗಿಲೇಳುತ್ತಾ? ಏನ್ ಕತೆ? ಖಂಡಿತ ಅರುಣ್, ಆತರ ಅನಿಸ್ತಾ ಇದೆ. ಇದೇ ತಿಂಗಳ 4ನೇ ತಾರೀಕಿನಂದು ಕನ್ನಡ ಜಿಲ್ಲೆಯ ಬಂಟ್ವಾಳದ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ರಾತ್ರಿ ಲಾಂಡ್ರಿ ಕೆಲಸವನ್ನ ಮುಗಿಸಿಕೊಂಡು, ತಂದೆಯ ಲಾಂಡ್ರಿ ಶಾಪ್ ಇರ್ತದೆ ಶರತ್ ಮಡಿವಾಳ ಅವ್ರದ್ದು. ತಂದೆಯ ಲಾಂಡ್ರಿ ಶಾಪ್ ಅಲ್ಲಿ ಕೆಲಸ ಮುಗಿಸಿಕೊಂಡು ಹೊರಗೆ ನಿಂತಿದ್ದಂತಹ ಸಂದರ್ಭದಲ್ಲಿ ದುಷ್ಕರ್ಮಿಗಳ ಗುಂಪು ಬಂದು ಆತನ ಮೇಲೆ ಮಾರಣಾಂತಿಕವಾದ ಒಂದು ಹಲ್ಲೆಯನ್ನ ನಡೆಸಿರ್ತದೆ. ಈ ಒಂದು ಘಟನೆ ನಡೆದ ಸ್ಥಳದಿಂದ ಆತನನ್ನ AJ ಆಸ್ಪತ್ರೆಗೆ ದಾಖಲು ಮಾಡಲಾಗಿರ್ತದೆ. ಇದೀಗ 3 ದಿವಸಗಳ ಕಾಲ ವೈದ್ಯರು ಹೆಚ್ಚಿನ ಚಿಕಿತ್ಸೆಯನ್ನ ಕೊಟ್ಟಿರ್ತಾರೆ, ಆದ್ರೆ ಚಿಕಿತ್ಸೆ ಫಲಕಾರಿಯಾಗಿದೆ. ಶರತ್ ಸಾವನ್ನಪ್ಪಿರುವಂತದ್ದು. ಓಕೆ ದೀಪಕ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇದು ಮಂಗಳೂರಿನಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿರುವಂತಹ ಅಂತರ್ಯುದ್ಧ. ಆದ್ರೆ ಈಗ ಇರುವಂತಹ ಅಂತರ್ಯುದ್ಧ JDS ನಲ್ಲಿ. ಅದು ಏನ್ ಕಥೆನೋ ಅಂತ ನನ್ನ ಜೊತೆಗೆ ಜಮೀರ್ ಅಹಮದ್ ಅವ್ರು ಹಾಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜಮೀರ್ ಅಹಮದ್ ಅವರೇ, ಇವತ್ತು ದೇವೇಗೌಡರು ಕೂಡ ಒಂದು ಮಾತನ್ನ ಹೇಳ್ತಾ ಇದ್ರು ಪ್ರೆಸ್ ಮೀಟ್ ಅಲ್ಲಿ, ತುಂಬಾ ಸೂಕ್ಷ್ಮವಾಗಿ ಅದನ್ನ ಅಬ್ಸರ್ವ್ ಮಾಡಿದ್ವಿ. ಚುನಾವಣೆ ಸಂದರ್ಭದಲ್ಲಿ ₹3 ಬಡ್ಡಿಯಂತೆ ನಾನು ಸಾಲವನ್ನ ಪಡ್ಕೊಂಡಿದ್ದೆ, ಅದಾದ ನಂತರ ಚುನಾವಣೆ ಅಧಿಕಾರಕ್ಕೆ ಬಂದ ಮೇಲೆ ಒಂದಿಷ್ಟು ಜನ ಕೇಳಿಬಿಟ್ಟು, ನೋಡ್ರಪ್ಪ ಅದೊಂದಿಷ್ಟು ಸಾಲ ಇದೆ, ಕಷ್ಟ ಇದೆ, ಅದನ್ನೊಂದಿಷ್ಟು ತೀರಿಸ್ಬಿಡಿ ಅನ್ನೋ ರೀತಿಯಾಗಿ ಹೇಳಿದೆ ಅಂತ ಹೇಳಿ. ಅದು ಸೂಟ್ ಕೇಸ ಅಥವಾ ಏನ್ ಕತೆ ಅಂತ ನಂಗೆ ಅರ್ಥ ಆಗ್ಲಿಲ್ಲ ಅದೇನು ಅಂತ. ಇಲ್ಲ ದೇವೇಗೌಡ್ರ ಕಾಲದಲ್ಲಿ ಸತ್ಯನ ಹೇಳಲೇಬೇಕಾಗ್ತದೆ. ಸೂಟ್ ಕೇಸ್ ತಂದವ್ರನ್ನ ಮನೆಯಿಂದ ಆಚೆ ಕಳ್ಸೋರು, ಮನೆ ಬಾಕಲ್ ಒಳಗಡೆ ಸೇರಿಸ್ತಾ ಇಲ್ಲ. ಈ ಸೂಟ್ ಕೇಸ್ ಪದ್ಧತಿ ಬಂದಿರೋದು ಈ ಕುಮಾರಸ್ವಾಮಿ ರಾಜ್ಯಕ್ಕೆ ಬಂದಾದ್ಮೇಲೆ 2007ರಿಂದ ದೇವೇಗೌಡರ ಕಾಲದಲ್ಲಿ ನೋಡಿ, ಬರೇ ಕಾರ್ಯಕರ್ತರು ಗೌರವ ಕೊಟ್ಟಿದ್ರು, ಎಲ್ಲಾ ಸಮಾಜ ಮುಖಂಡರು ಅವ್ರ ಜೊತೆ ಬಟ್ ನೀವು ಇನ್ನೊಂದು ಮಾತನ್ನ ಕೂಡ ಹೇಳ್ತಾ ಇದ್ರಿ ಜಮೀರ್ ಅಹಮದ್ ಅವರೇ, ಕುಮಾರಸ್ವಾಮಿ ಅವರು ಬೇರೆ ನಾಯಕರನ್ನ ಬೆಳೆಯಕ್ಕೆ ಕೊಡಲ್ಲ ಅಂತ ಹೇಳಿ ಮಾಡ್ತಾ ಇದ್ದಿದ್ ನಾವು. ಪಕ್ಷದ ಕಾರ್ಯಕರ್ತರು ನಂಬ್ಕೊಂಡಿದ್ದಾರೆ. ಮೊನ್ನೆ ಬಂದಿರೋದು ನೀವು 1-2 ತಿಂಗಳೇ ಆಗಿದೆ. ಏನ್ ಗೊತ್ತು ನಿಮ್ಗೆ? ನೀವು ಪರ್ಮನೆಂಟ್ ಟೆಂಪರರಿ ವೀಸಾ ನಿಮ್ದು ಇದು. ದಯವಿಟ್ಟು ಈಗ ನಿಮ್ದು ಟೆಂಪರರಿ ವೀಸಾನೇ ಇದು. ಜಾಸ್ತಿ ದಿನ ನೀವು ಇರಕ್ ಸಾಧ್ಯ ಆಗಲ್ಲ ಅಲ್ಲಿ. ನೀವು ಮುಗಿಸಿ
ಈಗ ಜಾಸ್ತಿ ದಿನ ನೀವು ಇರಕ್ ಸಾಧ್ಯ ಆಗಲ್ಲ. ಜಮೀರ್ ಅಹಮದ್ ಇಬ್ರು ನೀವು ಸುರೇಶ್ ಗೌಡ ಜೊತೆ ಇರಕ್ ಸಾಧ್ಯ ಅಲ್ಲ. ಅದು ಸಂಪೂರ್ಣವಾಗಿ ಈಗ ನಿಮ್ನ ಸುರೇಶ್ ಗೌಡನ್ಗೆ ಜಮೀರ್ ಅಹಮದ್ ಅವರು ಸೂಟ್ ಕೇಸಿನ ವಿಚಾರ ಗೊತ್ತಿರ್ಬೇಕಲ್ಲ. ನಮ್ಮಲ್ಲಿ ಬೇರೆ ಕಾರ್ಯಕರ್ತರು ಶಿವರಾಮೇಗೌಡ ದಯಮಾಡಿ ಬೇಜಾರು ಮಾಡ್ಕೊಂಡ್ಬೇಡಿ. ಇಲ್ಲ, ನೀವು ಹಿರಿಯವರು, ನಿಮ್ ಬಗ್ಗೆ ಗೌರವ ಇದೆ ನನಗೂ ನಿಮ್ ಬಗ್ಗೆ ಗೌರವ. ತಗೊಂಡ್ ಬರ್ದ ಈಗ ಚಲರೋ ಸ್ವಾಮಿಗೆ ಬೇಡ ಅಂತ ಬಿಟ್ರಿಲ್ಲ. ನಮ್ಮಲ್ಲಿ ಕಾರ್ಯಕರ್ತರು ಇರ್ಲಿಲ್ವಾ? ಜೆಡಿಎಸ್ ಅಲ್ಲಿ ಪಕ್ಷದಲ್ಲಿ ಆ ತಾಲೂಕಲ್ಲಿ ಕಾರ್ಯಕರ್ತರು ಇರ್ಲಿಲ್ವಾ? ಎಲ್ಲಿಗೆ ಕರ್ಕೊಂಡು ಬರೋದೇ ಆಗತ್ತೆ ಏನಿತ್ತು ಅವ್ರಿಗೆ? ನಮ್ಮನ್ನ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಕೊಟ್ಟ ಮೇಲೆ ಕಾಂಗ್ರೆಸ್ ನಲ್ಲಿ ಚಲುವರಾಯಸ್ವಾಮಿ ಕರ್ಕೊಂಡ ಮೇಲೆ ನಮಗೆ ಕಾಂಗ್ರೆಸ್ ಅಲ್ಲಿ ಏನ್ ಕೆಲಸ ಇದೆ? ನಾವು ಅಲ್ಲಿಗೆ ಹೋಗಿದ್ದೀವಿ. ಜಮೀರ್ ಅಹಮದ್ ಅವರೇ, ನನ್ನ ಒಂದು ನೇರವಾದಂತ ಪ್ರಶ್ನೆ, ಇದು ಒಂದು ನೇರವಾದಂತ ಪ್ರಶ್ನೆ, ನೇರವಾದಂತ ಪ್ರಶ್ನೆ, ಈಗ ನಾನು ಒಂದು ನೇರವಾದಂತ ಜಮೀರ್ ಅಹಮದ್ ಅವರೇ, ಜಮೀರ್ ಅಹಮದ್ ಅವರೇ, ರಾಜಕಾರಣಿ ನೀವು, ನಿಮ್ ಲೀಡರ್ ಅಂತ ಒಪ್ಕೊಂಡಿದ್ದೀನಿ ನಾನು. ನಿಮ್ ಬಗ್ಗೆ ನನಗೆ ಗೌರವ ಇದೆ. ಆದ್ರೆ ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ವರ್ಷಗಳ ಕಾಲ ಚಲುವರಾಯಸ್ವಾಮಿ ಬಹಳ ಇಷ್ಟಪಡ್ತೀನಿ ನಾನು. ಈಗ ನಿಮ್ಮಿಬ್ರಲ್ಲಿ ಮತ್ತೆ ಅವ್ರು ಹೊಸದಾಗಿ ಸೇರಿದ್ರು, ನಾವು ಬಿಟ್ಟು ಹೋದ್ವಿ, ವಾದ ಬೇಡ ನೋಡಿ. ಬಂದಿರೋದು ಅದೇ ವಿಷಯಕ್ಕೆ ಅಲ್ವಾ? ಹುಣಸೂರು ಕ್ಷೇತ್ರದಲ್ಲಿ ಪಾಪ ಹಿರಿಯರು ಶ್ರೀರಾಮೇಗೌಡರ ಜೊತೆ ನಾವು ಮಾತಾಡಕ್ ಆಗಲ್ಲ. ನಾವು ಅಷ್ಟು ದೊಡ್ಡವ್ರು ಆಗ್ಲಿಲ್ಲ. ಅವ್ರು ಬಹಳ ಅಣ್ಣ ಅಂತ ತಿಳ್ಕೊಂಡಿರೋದು ನಾನು ಆಗ್ಲಿಲ್ಲ. ಹರೀಶ್ ಗೌಡ್ರನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಜಮೀರ್ ಅಹಮದ್ ಅವ್ರು ನೀವು ಹಾಗೆ ಇರಿ, ಹರೀಶ್ ಗೌಡ್ರನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಹುಣಸೂರು ಕ್ಷೇತ್ರದಲ್ಲಿ ಬಹಳಷ್ಟು ಕಸರತ್ತು ಮಾಡಿದ್ರಿ. ನಾನ್ ನೆಕ್ಸ್ಟ್ ಅಲ್ಲಿ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳಿ ಓಡಾಡಿದ್ರಿ, ಸಿಕ್ಕಾಪಟ್ಟೆಯಾಗಿ ಎಲ್ಲ ಬೆಂಬಲವನ್ನ ತಗೊಂಡ್ರಿ, ಇಡೀ ಕ್ಷೇತ್ರದಾದ್ಯಂತ ಓಡಾಡಿ ಕೆಲಸವನ್ನ ಮಾಡಿದ್ರಿ. ಯಾವಾಗ ಟಿಕೆಟ್ ಸಿಗಲ್ಲ ಅಂತ ಅನಿಸ್ತು, ಬೇಸರ ಆಯ್ತಾ ನೀವು? ಸರ್, ಇವಾಗ ನಮ್ಮ ತಂದೆಯವರು 98ನೇ ಇಸ್ವಿಲಿ ಅಲ್ಲಿ ಗೆದ್ದಿದ್ರು. ಅದಾದ್ಮೇಲೆ 2004ನೇ ಇಸ್ವಿಲಿ ಗೆದ್ದಿದ್ರು. ಅದಾದ ನಂತರ ಅಲ್ಲೇ ಸಚಿವರು ಸಹ ಆಗಿದ್ರು. ಅದಾದ್ಮೇಲೆ 2013ನೇ ಇಸ್ವಿಲಿ ಚಾಮುಂಡೇಶ್ವರಿಗೆ ಬಂದ್ರು. ಚಿಕ್ಕಮಾದು ಅವರು ಕೋಟೆಗೆ ಹೋದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಖಾಲಿ ಇದ್ದಂತ ಸಂದರ್ಭದಲ್ಲಿ ನಾವು ಎಲ್ಲ ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಯಾವುದೇ ಸ್ಥಳೀಯ ಸಂಸ್ಥೆ ಚುನಾವಣೆ ಇರ್ಬೋದು, ಓಡಾಡಿದೀವಿ. ಹಾಗಂತ ಇವಾಗ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಬೇಕಾಗಿದೆ. ಬಹಳಷ್ಟು ಶ್ರಮವನ್ನ ಹಾಕಿದೀವಿ. ಅಸಮಾಧಾನ ಹೊರ ಹಾಕೊಂಡ್ರಲ್ವಾ, ನಾನು ಅಲ್ಲಿ ಅಭ್ಯರ್ಥಿ ಆಗಿದ್ದೆ ಅಂತ ಹೇಳಿ. ನೀವು ಅಭ್ಯರ್ಥಿ ಆಗಿದ್ರೆ ಅದಕ್ಕೆ ನಿಮ್ಗೆ ಏನಾದ್ರು ಬೇಜಾರಾಯ್ತಾ, ನಿಮಗೂ ಬೇಸರ ಆಗಿದೆಯಾ ಅಂತ ಕೇಳಿದೆ ನಾನು. ಸರ್, ಈಗ ವರಿಷ್ಠರು ತೀರ್ಮಾನ ಮಾಡಿದಾಗ ಬೇಸರ ಏನೇ ಇರಬಹುದು, ಆ ಗುರಿ ಸಾಧನೆ ಮುಖ್ಯ. ಬೇಸರ ಆಗೋದಿರ್ಬೋದು, ಇನ್ನೊಂದಿರ್ಬೋದು. ನಮ್ ಗುರಿ ಏನಿದೆ ಅದನ್ನ ಮುಟ್ಬೇಕಾದಂತದ್ದು ಬಹಳ ಅವಶ್ಯಕ. ಅದ್ರ ಕಡೆಗೆ ನಾವೆಲ್ಲ ಗಮನ ಹರಿಸ್ತಾ ಇದೀವಿ, ಕೆಲಸ ಮಾಡ್ತೀವಿ. ಹುಣಸೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಕುಮಾರಸ್ವಾಮಿ ಕ್ಷೇತ್ರದಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿ ಸಂಘಟನೆ ಮಾಡಿರೋದು. ಈಗಲೂ ಕೂಡ ಇವ್ರಿಗೆ ಅಭ್ಯರ್ಥಿ ಇಲ್ಲ. ಈಗಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಆದ್ಮೇಲೆ 3 ವರ್ಷದಿಂದ ಪ್ರಜ್ವಲ್ ರೇವಣ್ಣ ಅವರು ಸಂಘಟನೆ ಮಾಡಿದ್ದಾರೆ. ಅವರು 30-40 ಸಾವಿರ ಅಲ್ಲಿ ಗೆಲ್ತಾರಿಲ್ಲೋ? ಹರೀಶ್, ನೀನ್ ಹೇಳ್ಬೇಕಾಗ್ತದೆ. ಆ ಜಿಲ್ಲೆಯವನ್ ನೀನು, ಆ ಜಿಲ್ಲೆ ಬಗ್ಗೆ ಎಲ್ಲರಿಗಿಂತ ಹೆಚ್ಚಾಗಿ ನಿನ್ ಗೊತ್ತಿರೋದು. ಆ ತಾಲೂಕ್ ಬಗ್ಗೆ ನಿನ್ ಗೊತ್ತಿರೋದು ಹರೀಶ್, ನನ್ಗಿಂತ ಹೆಚ್ಚಾಗಿ ನಿನ್ ಗೊತ್ತಿರೋದು. ಈಗ ಹರೀಶ್ ಅವ್ರು 3 ವರ್ಷದಿಂದ ಸಂಘಟನೆ ಮಾಡಿದಾರಲ್ಲ ಪ್ರಜ್ವಲ್ ರೇವಣ್ಣ ಅವರು. ಅದರಿಂದ ನಾಳೆ ಎಲೆಕ್ಷನ್ ಚುನಾವಣೆ ಗೆಲ್ತಾನೋ ಇಲ್ಲೋ? ಹರೀಶ್ ಅವರು ಹೇಳ್ಕೊಳಕ್ಕಾಗಿರ್ಲಿಲ್ಲ. ಜಮೀರ್ ಅಹಮದ್ ಅವರು ಹೇಳ್ತಾ ಇದ್ದೀನಿ ನಾನು. ಅವ್ರು 2 ವರ್ಷ ನಾನು 2014 ಗೊಂದಲ ಅಲ್ಲಿ ಸೂಕ್ತ ಅಭ್ಯರ್ಥಿ
ಮಾತು ಗೊಂದಲಕ್ಕೆ ಅವ್ರು ಕಾರಣ. ಹೇಳೋದೆಲ್ಲ ಹೇಳಿ ಇವ್ರು ಏನ್ ಮಾಡಿದ್ರು? ಪ್ರಜ್ವಲ್ ರೇವಣ್ಣ ಅವ್ರು ಬಂದ್ರು, ಇಬ್ಬರು ನೀವು ಜಗಳ candidate ಅನ್ನೋದು, ಮೂರೇ ಹರೀಶ್ ಅವ್ರು ಲಾಭನ ಬಂದ್ರು, ಅಂತ. ನೀವು ಅನ್ನೋದು. ಈಗ ಯಾರೋ ಬಂದ್ರೆ ನಾನು ನೀವು ಒಂದೇ candidate ಹೇಳ್ತೀನಿ ಶಿವರಾಮೇಗೌಡ್ರೆ. ಈ ಒಂದು ನನ್ನ ಪ್ರಶ್ನೆ ಶಿವರಾಮೇಗೌಡ್ರೆ, ಸರ್ ಇಲ್ಲ ಅವೆಲ್ಲ ಸರ್ ಶಿವರಾಮೇಗೌಡ್ರೆ, ಶಿವರಾಮಣ್ಣ ಒಂದೇ ನಿಮ್ ಪ್ರಶ್ನೆ ನಾನು ಕೇಳೋದು. ಈಗ ನಾನು ಒಂದೇ ಕೇಳೋದು. ಈಗ ಪ್ರಜ್ವಲ್ ಅವರು ಹೇಳಿರೋದು ಅದೆಲ್ಲಾ ಮಾಧ್ಯಮದಲ್ಲಿ ಬಂದಿದೆ, ಸತ್ಯ. ಅದು ಯಾರು ಇಲ್ಲ ಅಂತ ಹೇಳಕ್ ಸಾಧ್ಯ ಆಗಲ್ಲ. ಹೌದ್ ತಾನೆ? ನೀವು ನೋಡಿದಿರ್ತಾನೆ. ಅವ್ರು ಯಾವ ಕಾರಣದಿಂದ ಹೇಳೋರು, ಏನ್ ಹೇಳೋರೆ ಅದ್ ಬೇಡ ನಮ್ಗೆ. ಅದ್ ಹೇಳಿದಾರೋ ಇಲ್ಲ ಅವರು? ಅವ್ರು ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವ್ರು ಹೇಳಿದಾರ ಇಲ್ಲೋ? ಪ್ರಜ್ವಲ್ ನೋಡಿ, ಈಗ ಪ್ರಜ್ವಲ್ ರೇವಣ್ಣ ನೋಡಿ, ಒಂದ್ ನಿಮಿಷ ಜಮೀರಣ್ಣ ನೀವು ಹೇಳಿದ್ಕೆ ಪ್ರಜ್ವಲ್ ರೇವಣ್ಣ ಅವರು ಹೇಳಿರೋದಕ್ಕೆ ಈ ಲಕ್ಷಾಂತರ ಜನ ಈ ಪಕ್ಷದಲ್ಲಿ ಒಂದ್ ನಿಮಿಷ ಕೇಳಿ ಶಿವರಾಮೇಗೌಡ್ರೆ, ಒಂದ್ ನಿಮಿಷ. ನಾವು ಈ ಪಕ್ಷ ಬಿಟ್ಟಿದೀವಿ, ನಾವು ಈ ಪಕ್ಷಕ್ಕೆ ತಾಯಿ ಅಂತ ಹೇಳಿದೀವಿ. ನಮ್ ತಾಯಿಯಿಂದ ದೂರ ಆಗಿದೀವಿ ನಾವು. ಎಲ್ಲೋ ಒಂದ್ ಕಡೆ ಮನ್ಸಲ್ಲಿದೆ. ಈ ಪಕ್ಷದಲ್ಲಿ ನಾವು 3 ಬಾರಿ MLA ಆಗಿರೋದು, ಈ ಪಕ್ಷದಲ್ಲೇ ನಾವು ಬೆಳೆದಿರೋದು. ನಾನ್ ಲೀಡರ್ ಆಗಿರೋದು ಈ ಪಕ್ಷದಲ್ಲೇ, ಈ ಪಕ್ಷದಲ್ಲೇ ನಾನು ಲೀಡರ್ ಆಗಿರೋದು. ನಾನು ಬೇರೆ ರಾಜಕಾರಣಿ ಹಂಗಲ್ಲ. ಪಕ್ಷ ಬಿಟ್ಟ ತಕ್ಷಣ ಪಕ್ಷಕ್ಕೆ ಬೈಯೋದು ನಾನು ಹಳೇದೆಲ್ಲ ಮರೆಯಂಗಿಲ್ಲ. ಸನ್ಮಾನ್ಯ ದೇವೇಗೌಡರು 2005 ನನ್ನ ಬೈ ಎಲೆಕ್ಷನ್ ಚುನಾವಣೆಯಲ್ಲಿ ನೀವು ಅವಾಗ ಕಾಂಗ್ರೆಸ್ ಅಲ್ಲಿ ಇದ್ರಿ. ದೇವರಾಜ್ ಮುಂದೆ ಯಾರು ಗೆಲ್ಲಕ್ ಸಾಧ್ಯ ಆಗಲ್ಲ, ಜನತಾದಳ 2000 ಓಟ್ ತಗೊಳಕ್ ಸಾಧ್ಯ ಆಗಲ್ಲ ಅಂದ್ರು. ಆವಾಗ ಸನ್ಮಾನ್ಯ ದೇವೇಗೌಡರು 20 ದಿನ ಹಗಲು ರಾತ್ರಿ ದಲಿತ ನಾರಾಯಣ ಅಂತ ಕಾರ್ಯಕ್ರಮ ಮಾಡಿ ನಿಲ್ಸಿದ್ದಾರೆ. ನನ್ನ ಪಕ್ಷ ಬಿಟ್ಟ ತಕ್ಷಣ ನನ್ನ ಪಕ್ಷಕ್ಕೆ ವಿರೋಧ ಹೇಳೋ ನಾನಲ್ಲ. ಕಾಂಗ್ರೆಸ್ ಬಗ್ಗೆ ಇಲ್ಲ. ಒಂದ್ ನಿಮಿಷ. ಈಗ ಪಕ್ಷ ಈಗ ಈಗಲೇ ನಾವು ಖುಷಿಯಾಗಿ ಪಕ್ಷ ಬಿಡ್ತಾ ಇಲ್ಲ. ಈ ಪಕ್ಷ ನಾವು ಖುಷಿಯಾಗಿ ಬಿಟ್ಟಿಲ್ಲ, ಖುಷಿಯಾಗಿ ನಾವು ಈ ಪಕ್ಷ ಬಿಟ್ಟಿಲ್ಲ. ನಾನು ಅನ್ಕೊಂಡು ಪಕ್ಷ ಉತ್ತರ ಕೊಡ್ಲೇಬೇಕು. ನನ್ನ ಪ್ರಶ್ನೆ ಇಷ್ಟೇನೆ. ಜಮೀರ್ ಅಹಮದ್ ಸಾಹೇಬ್ರು ಕೊಡಿ ಸರ್, ನಾನು ಕೇಳಬೇಕು. ಒಂದ್ ನಿಮಿಷ ಜಮೀರಣ್ಣ, ಇವತ್ತು ಆ ಪಕ್ಷ ಜಮೀರ್ ಅವರು ಕೊಡ್ತಕ್ಕಂತ ಹೇಳಿಕೆ ಅಪಶ್ರುತ. ಇವತ್ತು ಜಮೀರ್ ಅವರು 1 ದಶಕ ಸಂಪೂರ್ಣವಾಗಿ ಕುಮಾರಸ್ವಾಮಿ ಅವರು ನನಗೆ ಹೇಳಿದ್ರು, ಇದೇ ಜಮೀರಣ್ಣ ಏನಣ್ಣ ನಾವು ಬಿಟ್ಟು ಬಂದು ಆ ಪಾರ್ಟಿಗೆ ಹೋಗಿ ಗನ್ಮನ್ ಕೆಲಸ ಮಾಡಕ್ ನೀವು ಹೋದ್ರಲ್ಲ ಅಂತ. ನಾನು ಆಶ್ಚರ್ಯದಲ್ಲಿ ಹೇಳಿದೆ, ಜಮೀರಣ್ಣ ನೀವೇನ್ ಗನ್ಮನ್ ಕೆಲಸ ಅಲ್ಲಿ ಮಾಡ್ತಿದ್ರೋ ಅದೇ ಕೆಲಸ ನಾನು ಮಾಡಕ್ ಹೋಗಿದ್ದೀನಿ. 10 ವರ್ಷಗಳ ಕಾಲ ಕುಮಾರಸ್ವಾಮಿ ಅವ್ರ ಜೊತೆಲಿದ್ದು ಇಂದ್ರ ಚಂದ್ರ ಕುಮಾರಸ್ವಾಮಿ ನಿಮ್ ಬಿಟ್ರಿಲ್ಲ. ಯಾರು ಇವತ್ತು ಏರ್ಪೋರ್ಟ್ ನಿಂದ ನಾಯಕರು ಯಾರು ಮಾಡಿಲ್ಲ. ನಾನು ಯಾರು ಮುಖ್ಯಮಂತ್ರಿ ಮಾಡಿಲ್ಲ, ನಾನು ರಾಜ್ಯದ ಜನ ಮುಖ್ಯಮಂತ್ರಿ ಮಾಡಿಲ್ಲ, ನಾನು ಯಾವ MLA ಮಾಡಿಲ್ಲ, ಯಾವ ಲೀಡರ್ ಮಾಡಿಲ್ಲ. ನಾನು ದೇವ್ರ ಹಣೆ ಬರ ಬರ್ತಿದ್ದ ನಾನು ಮುಖ್ಯಮಂತ್ರಿ ಆದೆ ಅಂತಾರೆ. ರಾಷ್ಟ್ರೀಯ ಪಕ್ಷಗಳಿದ್ದಂತ ಇದರಲ್ಲಿ ಶಿವರಾಮೇಗೌಡ್ರೆ ಈ ಪಕ್ಷಕ್ಕೆ ಒಂದ್ ನಿಮಿಷ ಜಮೀರಣ್ಣ, ಕುಮಾರಸ್ವಾಮಿ ಅವರನ್ನ 2018ಕ್ಕೆ ಮುಖ್ಯಮಂತ್ರಿ ಶಿವರಮಣ ನಿನ್ನಿಂದ ನನ್ನಿಂದ ಯಾರಿಂದನೂ ಸಾಧ್ಯ ಆಗಿಲ್ಲ, ಕಾರ್ಯಕರ್ತರಿಂದ ಸಾಧ್ಯ ಮಾಡಕ್ ಸಾಧ್ಯ. ಕಾರ್ಯಕರ್ತರ ಹುಮ್ಮಸ್ಸು, ನಿನ್ನಿಂದ ರಾಜ್ಯದ ಜನತೆಯ ಹುಮ್ಮಸ್ಸು ನೀವೆಲ್ಲ ಬಿಟ್ಟ ಮೇಲೆ ತೊಂದರೆ ಕೊಟ್ಟು ಹೋದ್ಮೇಲೆ ಜಮೀರ್ ಅಹಮದ್ ಅವರು ನೀವು ಹಾಗೆ ಸಂಪರ್ಕದಲ್ಲಿರಿ. ಬೇಳೂರು ಪ್ರಶ್ನೆ ನಿಮ್ ಜೊತೆಗೆ ನಾನು ಮಾತಾಡ್ತೀನಿ, ಜೊತೆಗೆ ಧರ್ಮಸೇನ ಅವ್ರ ಜೊತೆಗೂ ನಾನು ಮಾತಾಡ್ತೀನಿ. ಒಂದು ಬ್ರೇಕ್ ತಗೊಂಡ್ಬಿಡ್ತೀನಿ. ಇದು ಕೇವಲ ಒಂದೇ ಪಕ್ಷದ ಗಲಾಟೆನ ಅಥವಾ ಎಲ್ಲಾ ಪಕ್ಷಗಳಲ್ಲೂ ಕೂಡ ಸೂಟ್ ಕೇಸ್ ವ್ಯವಹಾರ ನಡೆಯುತ್ತಾ ಅನ್ನೋದೇ ದೊಡ್ಡ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರನೇ ಕೊಡ್ತಾ ಇಲ್ಲ. ಜೊತೆಗೆ ರಾಜ್ಯಸಭೆಗೆ ಮಾತ್ರ ಸೂಟ್ ಕೇಸ್ ವಿಷಯನ ಅಥವಾ MLC-ಗಳಿಗೆ MLA ಗಳಿಗೂ ಕೂಡ ಸೂಟ್ ಕೇಸ್ ವಿಷಯ ನಡೆಯುತ್ತಾ ಗೊತ್ತಿಲ್ಲ ಏನ್ ಕತೆ ಅಂತ ಹೇಳಿ. ನಾನು ಕೇಳ್ಬೇಕಾಗಿರೋದು ಬೇಳೂರು ಸರ್, ಜಮೀರ್ ಅವರು ಹೇಳ್ತಾ ಇದ್ದಿದ್ದು ರಾಜ್ಯಸಭೆಗೆ ಸೂಟ್ ಕೇಸ್ ಇಲ್ಲದೆ ಆಗ್ಲಿಲ್ಲ ಅಂತ ಹೇಳ್ತಾರೆ. MLC-ಗಳಿಗೆ MLA-ಗಳಿಗೆ ಟಿಕೆಟ್ ಕೊಡ್ಬೇಕಾದ್ರೂ ಹಿಂಗೆ ಆಗುತ್ತಾ? ಇದರಲ್ಲಿ ಪ್ರಾದೇಶಿಕ ಪಕ್ಷದಲ್ಲಿ ಏನಾದ್ರು ಅದು ಮಾಡಬಹುದೇನೋ ಗೊತ್ತಿಲ್ಲ. ನೀವು ಡಿಫೆಂಡ್ ಮಾಡ್ಕೊಳ್ಳಿ. ರಾಷ್ಟ್ರೀಯ ಪಕ್ಷಗಳಲ್ಲಿ ಆತರ ಇರ್ಲಿಕ್ಕಿಲ್ಲ. ಯಾಕಂದ್ರೆ ಒಂದು ಪಕ್ಷದಲ್ಲಿ ಒಂದು ರಾಷ್ಟ್ರೀಯ ನಾಯಕರು ಮಾಡಿದ ಪಕ್ಷ ಇದು. ಅದಾದ್ಮೇಲೆ ಹೇಳ್ತೀನಿ, ಆತರ ಬರ್ಲಿಕ್ಕೆ ಅವರು ಇದಾರೆ ಅಂತ ನಾನು ಹೇಳಿಲ್ಲ. ನಾನು ಹೇಳಿಲ್ಲ ನೀವು ಮಾಡ್ತೀರಂತ ನಾನು ಹೇಳಿಲ್ಲ. ಇರ್ಬೋದೇ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಪ್ರಾದೇಶಿಕ ಪಕ್ಷಗಳು ಜಮೀರ್ ಭಾಯ್ ಹೇಳ್ತೇನೆ, ಪ್ರಾದೇಶಿಕ ಪಕ್ಷ ನಾವು ಮಾಡ್ಕೊಂಡು ಹೋಗ್ಬೇಕಾದ್ರೆ ನಾವು ಕೆಲವೊಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿದ್ದು ಕೇಳಿದ್ದೆ ನಾನು. ಇರ್ಬೋದೇನೋ ಗೊತ್ತಿಲ್ಲ, ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರೆ ಒಂದಿದೆ,
ಅಂದಿನ ನಾವು ಬಿಜೆಪಿಯಲ್ಲಿ ಫುಲ್ ಡಿಫೆಂಡ್ ಮಾಡ್ಕೊಂಡಂಗ್ ಮಾತಾಡೋಂಗ ಜೆಡಿಎಸ್ ಇಲ್ಲ ಈಶ್ವರಪ್ಪನವ್ರದ್ದು ನಮ್ದು ಬಹಳ ಜನ ಹೇಳಿದ್ರು ಈ ತರ ಆಗಿದೆ ಅಂತ ಹೇಳಿ. ಆದ್ರಿಂದ ಇವತ್ತು ಏನು JDS ದಲ್ಲಿ ಇವತ್ತು ಪ್ರಜ್ವಲ್ ರೇವಣ್ಣ ಹೇಳಿದಿದೆಯಲ್ಲ, ನಿಜವಾಗ್ಲೂ JDS ಗೆ ಒಂದು ಮುಳ್ಳದು. ಯಾಕಂದ್ರೆ ಬಹಳ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಸಾಮಾನ್ಯ ಅಲ್ಲ. ಯಾಕಂದ್ರೆ ಅಂತಲ್ಲ, 24 ವರ್ಷ ರಾಜಕೀಯ ಕುಟುಂಬದಲ್ಲಿ ಬೆಳೆಯುವಂತ ಯುವಕ ಪಕ್ಷದಲ್ಲಿ ದೇವೇಗೌಡರು ಕುಮಾರಸ್ವಾಮಿ ಅವರು ಇಲ್ದೇನೆ ಅವ್ರು ಯಾವ ಕಾರಣಕ್ಕೂ ಅವ್ರು ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳಿಕೆ ಕೊಟ್ಟಿರೋದು ಇವತ್ತು JDS ಗೆ ಒಂದು ದೊಡ್ಡ ದುರಂತ ಆಗಿದೆ ಇವತ್ತು. ಯಾಕಂದ್ರೆ ದೊಡ್ಡ ನಮ್ಮಲ್ಲಿದ್ದಾಗ ಏನ್ ಹೇಳಿದ್ರು ಇವರೆಲ್ಲ, ಇವ್ರು ಏನ್ ಹೇಳ್ತಾ ಇದ್ರು ಅವಾಗ JDS ಅಲ್ಲಿ ಅವತ್ತು ನಾವು ಬಂದಾಗ ಎಷ್ಟು ಸರಿ ಹೇಳಿದ್ರು ನೋಡಿದ್ರ, ರಾಷ್ಟ್ರೀಯ ಪಕ್ಷನೇ ವೇಳೂರು ಅವ್ರು ಹೇಳ್ತಾರೆ ಸಮರ್ಥನೆ ಕರೆಕ್ಟ್ ಆಗಿದೆಯಾ ನೋಡಿ ಸರ್. ಕಾಂಗ್ರೆಸ್ ಸತ್ಯ ಹರಿಶ್ಚಂದ್ರ ಅಲ್ಲ, ಸತ್ಯಕ್ಕೆ ಹತ್ರವಾಗಿದ್ದೀವಿ. ಈಗ ಸತ್ಯ ಹರಿಶ್ಚಂದ್ರ ಹಾಕಾಗಲ್ಲ. ಒಂದು ಪೂರ್ತಿ ಬಹಳ ಹತ್ರ ಇದೀರ ಕೇಳಿ. ಅದಕ್ಕಲ್ಲ JDS ಕಲ್ಲ ನೋಡಿ, ನಮ್ಮಲ್ಲಿ ಪ್ರಜ್ವಲ್ ಅವರ ಸ್ಟೇಟ್ಮೆಂಟ್ ಇಷ್ಟೇ ತಿಳ್ಕೊಳ್ಳಿ. ಈಗ ನಾನು 20 ವರ್ಷ ಕಾಂಗ್ರೆಸ್ ಅಲ್ಲಿ ದುಡ್ದ್ಬಿಟ್ಟು ನಾನು ಇವತ್ತು MLC ಆಗಿರೋದು. ನಾನು ಏಕಾಏಕಿ ಯಾವುದೋ ಅಥವಾ ನಾವು ಬಂಡವಾಳ ಸಾಯಿಗಳಲ್ಲ, ನಾನು ಬಿಸ್ನೆಸ್ ಮ್ಯಾನ್ ಅಲ್ಲ, ದೊಡ್ಡ ಜಮೀನ್ದಾರ ಅಲ್ಲ. ಸಾಮಾನ್ಯ ಎಲ್ಲರೂ ಲೆಕ್ಕ ಹಾಕ್ಬಿಡಿ. ಇವ್ 300 ಜನ ಶಾಸಕರಿದ್ದಾರೆ, 40 ಜನ MP ಗಳಿದ್ದಾರೆ. ಯಾರ್ಯಾರಿಗೆ ಏನೇನು ಕೆಪಾಸಿಟಿ ಇದೆ, ಅವ್ರು ಎಷ್ಟು ಆಸ್ತಿ ಇದೆ. ಈಗ ನಾವು ಈಗ ಜೂನ್ ತಿಂಗಳಲ್ಲಿ ನಾನು ಲೋಕಾಯುಕ್ತಕ್ಕೆ ನನ್ನ ಆದಾಯನೆಲ್ಲ ಸಬ್ಮಿಟ್ ಮಾಡಿದ್ದೀನಿ. ಪ್ರತಿಯೊಂದು ಇವತ್ತು ಎಲ್ಲ ಹೋಗ್ತದೆ. ಆದರೆ ಯಾರು ದುಡ್ಡಿದೆ, ಹಣ ಇದೆ, ಎಲ್ಲ ಪ್ರತಿಯೊಂದು ಮಾಧ್ಯಮದವ್ರಿಗೂ ಗೊತ್ತಿದೆ, ಜನಕ್ಕೂ ಗೊತ್ತಿದೆ. ನೀವು ಸುಮ್ಮನೆ ನಮ್ಮ ಹತ್ರ ಬಾಯಿ ಬಿಡಿಸಕ್ ನೋಡ್ತಾ ಇದ್ದೀರಿ ಅಷ್ಟೇ. ಆಮೇಲೆ ಇವತ್ತು ಯಾವ ದಲಿತರಲ್ಲಿ ಅಸ್ಪೃಶ್ಯ ದಲಿತರುಗಳು ದುಡ್ಡು ತಗೊಂಡ್ಬಂದು ಚುನಾವಣೆ ಮಾಡಕ್ಕಾಗುತ್ತೆ? ಬೆನ್ಮುಟ್ಕೊಳ್ಳಲ್ಲ ಸರ್. 224 ಜನ 300 ಜನ ಜಮೀರ್ ಸರಿ ಕೇಳ್ಬೇಕು ನಾನು. ಜಮೀರ್ ಅಹಮದ್ ಅವರೇ, ನೀವ್ ಹೇಳಿದ್ರಿ ಅವಾಗ್ಲೇ ರಾಜ್ಯಸಭೆಗೆ ಮಾತ್ರ ಸೂಟ್ ಕೇಸ್ ತೆಗೆದುಕೊಂಡು ಹೋಗದೆ ಆಗ್ಲಿಲ್ಲ ಅಂತ ಹೇಳಿ. ನಾನ್ ನೇರವಾಗಿ ಕೇಳ್ತೀನಿ, MLCಗಳು MLA ಟಿಕೆಟ್ಗಳಿಗೂ ಕೂಡ ಇದೇ ರೀತಿಯಾಗಿ ಸೂಟ್ ಕೇಸ್ ವ್ಯವಹಾರ ನಡೆದಿದ್ಯಾ? ಈಗ 2004 ಮುಂಚೆ ದತ್ತಾ ಅವರು MLC ಆದ್ರು, ನಮ್ಮ ಅಬ್ದುಲ್ ಅಜೀಮ್ ಅವ್ರು MLC ಆದ್ರು. ಆ ಟೈಮ್ ಅಲ್ಲಿ ಸೂಟ್ ಕೇಸ್ ಪದ್ಧತಿ ಇರ್ಲಿಲ್ಲ. ಈ ಸೂಟ್ ಕೇಸ್ ಪದ್ಧತಿ ಬಂದಿದ್ದು 2006 ಮೇಲೆ. MLA ಟಿಕೆಟ್ MLC ಟಿಕೆಟಿಗೂ ಇತ್ತ? ಇವರೆಲ್ಲ ಜಾಸ್ತಿ ಅದಕ್ಕಿಂತ ಮುಂಚೆ ಎಲ್ಲಾರ್ಗು ನಿಷ್ಠಾವಂತ ಕಾರ್ಯಕರ್ತರಿಗೆ ನಿಶ್ಚಯವಂತ ಕಾರ್ಯಕರ್ತರಿಗೆ ಸಿಗ್ತಾ ಇದ್ದಿದ್ದು. ನನ್ನ ಪ್ರಶ್ನೆಗೆ ನೇರವಾಗಿ 2000 ನೀವೇ ಹೇಳಿರೋ ರೀತಿಯಲ್ಲಿ 2006 ಬಳಿಕ ಜಮೀರ್ ಸರ್ ಸ್ವಾಮಿ ಆಗಿದ್ದಾರೆ, ಅವ್ರಿಗೆ ಕರೆದು ಕೇಳ್ಕೊಳ್ಳಿ ನೀವು. ಹೇಳೋಣ, ನೀವು ನೋಡೋಣ, ಕೇಳಿ. ನೀವು ಈ ಮಾತನ್ನ ಪ್ರತಿಪಾದನೆ ಮಾಡಿ ಮೊನ್ನೆ ಇದಕ್ಕೆ ಬಹಳ ವೇಟ್ ಇಟ್ಟಿತ್ತು. ನನಗೆ ಕೇಳಿ, ನನಗೆ ಅನುಭವ ಇದೆ. ಪಾರ್ಟಿಗೆ ಹೋಗೋದಲ್ಲ, ನೀವು ಅಲ್ಲಿದ್ದಾಗಿ ಮಾತಾಡಬೇಕಾದ್ರೆ ಈ ಮಾತು ಹೇಳ್ಬೇಕು. ಕಾರ್ಯಕರ್ತರಿಗೆ ಸ್ವಾಮಿ, ಕಾರ್ಯಕರ್ತೆಗೆ ನ್ಯಾಯ ಕೊಡಿ ಅಂತ ಕೇಳಿದಕ್ಕೆ ತಾನೆ ನಮ್ಮ ಆಚೆ ಹಾಕಿರೋದು. ಶಿವರಾಮೇಗೌಡ್ರೆ, ನಮ್ಮ ಅಣ್ಣ, ನೀವು ಮೊನ್ನೆ ಬಂದು ಸೇರ್ಕೊಂಡಿರೋದು. ಚರ್ಚೆ ಕರೀರಿ, ಅದು ಸಪರೇಟ್ ಚರ್ಚೆ ಮಾಡೋಣ. ಆದ್ರೆ ಜಮೀರಾಮ್ ಅವರು ಕುಮಾರಸ್ವಾಮಿ ಗೌರವ ಇದೆ. ಕುಮಾರಸ್ವಾಮಿ ಶಿವರಾಮೇಗೌಡ್ರೆ ಒಂದ್ ನಿಮಿಷ ಜಮೀರಾಮ್ ಯಾಕೆ ಬಂದಿದ್ದೀರಿ ಅಂತಕ್ಕಂಥ ವಿಚಾರ ಈ ರಾಜ್ಯ ಜನತೆ ಜನತಾದಳದ ವಿಚಾರದಲ್ಲಿ ಒಬ್ಬರು 7 ಜನ ಅಪರಾಧಿಗಳು
ಅಪರಾಧಿಗಳಿಗೆ ಕೊಡ್ತಕ್ಕಂತ ಹೇಳಿಕೆ ಒಂದ್ ನಿಮಿಷ, ನಾನ್ ನಿಮ್ಮ ಪ್ರಶ್ನೆ ನಾನೇ ಉತ್ತರ ಕೇಳ್ತಾ ಇದ್ದೀನಿ ಅವ್ರ ಹತ್ರ. ಹೇಳ್ರಿ ಕುಮಾರಸ್ವಾಮಿಗೆ. ಒಂದ್ ಸೆಕೆಂಡ್. ಸ್ವತಂತ್ರದಲ್ಲಿ ಯಾವ್ದಾರ ಒಂದು ದೇವಸ್ಥಾನಕ್ಕೆ ಬಂದು ದಾನ ಮಾಡಿ ಪ್ರಜಾಪ್ರಭುತ್ವ ರಾಜ್ಯಸಭಾ ಚುನಾವಣೆಯಲ್ಲಿ ಗೊತ್ತಿದೆ ನಿಮ್ಗೆ ನಾನು ಕುಮಾರಸ್ವಾಮಿಗೆ ಮಾಧ್ಯಮ ಮುಖಾಂತರ ಜಮೀರ್ ಅಹಮದ್ ಅವರೇ, ನನ್ನ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡಿ. ಸರಿ, ಜೆಡಿಎಸ್ ನಲ್ಲಿ ಸರಿ, ಇದ್ದಾಗ ಸರಿ. ಯಾವುದೇ ರೀತಿಯಾಗಿ ಮಾತುಗಳನ್ನ ಸರಿ, ಸರಿ, ಆಗಲಿಲ್ಲ, ಪಕ್ಷ ಬಿಟ್ಟು ಬಂಡಾಯ ಬಂದಾಗ ಈಗ ಮಾತುಗಳನ್ನ ಹೇಳ್ತಾ ಇದ್ದೀರಲ್ಲ, ಈಗ ನೆನಪಾಗ್ತಾ ಇದೆಯಾ ಅದೆಲ್ಲ? ಉತ್ತರ ಕೊಡ್ಬೇಕಿತ್ತದನ್ನೆಲ್ಲ ಅವಾಗ್ಲೇನೆ, ಯಾಕೆ ಹೇಳಿಲ್ಲ ಬಹಿರಂಗವಾಗಿ? ನಾನು ಕೊಟ್ಟಿದ್ದೀನಿ, ರಾಜ್ಯಸಭಾ ಚುನಾವಣೆ ಟೈಮಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದಾನೇ ಗೊಂದಲ ಶುರುವಾಗಿದ್ದು. ಹಾಗಿದ್ರೆ ಬರ್ತೇನೆ, ವಾಪಸ್ ಬರ್ತೀನಿ. ನಿಮ್ ಜೊತೆ ಚರ್ಚೆ ಹರೀಶ್ ಗೌಡ್ರಿಗೆ ನಾನು ಲಾಸ್ಟ್ ಕಮೆಂಟ್ ಅನ್ನ ತಗೊಂಡ್ಬಿಡ್ತೀನಿ. ಹರೀಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಪ್ರಜ್ವಲ್ ಅವ್ರು ಈ ರೀತಿಯಾಗಿ ಹೇಳಕ್ ಕಾರಣ ಏನು ಅಂತ ಕೇಳಿಸ್ತಿದೆ ಸರ್. ಯಾವ ರೀತಿ ಸರ್? ಈಗ ಸೂಟ್ ಕೇಸ್ ವಿಚಾರ ಮಾತಾಡಿದ್ರು, ಸೂಟ್ ಕೇಸ್ ಕೊಟ್ಟವ್ರು ಮಾತ್ರ ಮುಂದಿನ ಕುರ್ಚಿಯಲ್ಲಿ, ಸೂಟ್ ಕೇಸ್ ಕೊಡದೇ ಇದ್ದವ್ರ ಹಿಂದೆ ನಿಷ್ಠಾವಂತರಿಗೆಲ್ಲ ಹಿಂದೆ. ಸರ್, ಈಗ ಅವ್ರು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದಾರೋ ನಮಗ್ ಗೊತ್ತಿಲ್ಲ. ಓಕೆ, ಈಗ ಅದನ್ನ ಒಂದು ವೈಭವೀಕರಿಸ್ತಕ್ಕಂಥ ಕೆಲಸವನ್ನ ನಮ್ಮ ಮೀಡಿಯಾದವ್ರು ಮಾಡ್ತಾ ಇದಾರೆ ಅಂತ ಈಗಾಗ್ಲೇ ಎಲ್ಲ ಹೇಳ್ತಾರದ್ ನಾವು ಕೇಳಿಸ್ಕೊಂಡಿದೀವಿ. ಸರ್, ಅವರು ಹರೀಶ್ ಗೌಡ ಅವರೇ ಇಡೀ ಒಂದು ಪಕ್ಷದ ಬಗ್ಗೆ ಮಾತಾಡಿದ್ದಾರೆ. ವೈಯಕ್ತಿಕವಾಗಿ ಹೇಳ್ತಾ ಇರ್ತಕ್ಕಂಥದ್ದು ಕರೆಕ್ಟ್ ಇದೆ. ನೋ, ಐ ಆಮ್ ಸಾರಿ, ವೈಯಕ್ತಿಕವಾಗಿ ಹೇಳಿದ್ರೆ ಯಾರು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ವೈಯಕ್ತಿಕವಾಗಿ ಪ್ರಜ್ವಲ್ ರೇವಣ್ಣ ಅವರು ಮಾತಾಡಿದ್ರೆ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಇಡೀ ಪ್ರಾದೇಶಿಕ ಪಕ್ಷ ರಾಜ್ಯಕ್ಕೆ ಬೇಕು ಅಂತ ಹೇಳ್ತೀರಾ? ಪ್ರಾದೇಶಿಕ ಪಕ್ಷದ ಬಗ್ಗೆ ಈ ರೀತಿ ಕಮೆಂಟ್ ಮಾಡಬಾರ್ದು. ಪ್ರಾದೇಶಿಕ ಪಕ್ಷ ರಾಜ್ಯಕ್ಕೆ ಬೇಕು, ರಾಷ್ಟ್ರೀಯ ಪಕ್ಷದಿಂದ ಏನೂ ಆಗಲ್ಲ ಅಂತ ಹೇಳ್ತೀರಾ? ಟೀಕೆಗಳು ಬಂದಾಗ ನಾವು ಪ್ರಶ್ನೆ ಮಾಡಬಾರ್ದ? ಅವ್ರೇನ್ ಆಸ್ತಿ ಕೊಟ್ಟಿಲ್ಲ, ಅವ್ರೇನ್ ಜಾಗ ಕೊಟ್ಟಿಲ್ಲ ಅಂತ ಕೇಳಿದಾರ? ಸೂಟ್ ಕೇಸ್ ವಿಷಯ ಇನ್ ಮುಂದೆ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇಂಚಿಂಚು ಬಿಟ್ಟು ತಿಳ್ಕೋಬೇಕು ಫಸ್ಟ್. ಏನ್ ಮಾಡಕ್ಕಾಗುತ್ತೆ ಹೇಳಿ? ಕಾಂಗ್ರೆಸ್ ಇಲ್ವಾ? ಸುಧಾಕರ್ ಎಲ್ಲ ಮಾಡಿದ್ದಾರೆ. ನನ್ನ ಟ್ವೀಟ್ ಮಾಡಿದ್ರು ಅಷ್ಟೇ ಅವರು ಮೇಲಲ್ಲಿ. ಅವರು ಹೇಳಿದ್ದಾರೆ ಬಿಡಿ, ಪ್ರಜ್ವಲ್ ಬೇಡ ಅಂತ ಹೇಳಿದ್ವಾ? ಮತ್ತೆ ಚುನಾವಣೆಗೆ ಹೋಗ್ಬೇಕು, ವೈಯಕ್ತಿಕ ಇದು ಮಾಡಿದಾರೆ ನಿಮ್ಮ ಈಶ್ವರಪ್ಪನವ್ರದ್ದು ನಿಮ್ ಬಗೆಹರಿಸ್ಕೊಂಡ್ರಿ, ಸುಧಾಕರ್ ಅವ್ರದ್ದು ಅವರು ಬಗೆಹರಿಸ್ಕೊಂಡ್ರು. ಅದು ನೋಡಿ ಹಂಗೆ ಬಗೆಹರಿಸ್ಕೊಂಡ್ರಿ. ಬಿಸಿ ರಕ್ತದಲ್ಲಿ ಸತ್ಯ ಹೇಳಿರ್ಬೇಕು, ಯಾಕಷ್ಟೊಂದು ತಲೆ ಕೆಡಿಸ್ಕೊಳ್ತಾರೆ? ಅವರು ಒಂದು ಸತ್ಯ ಹೇಳಿರ್ತಾರೆ. ಪ್ರಜ್ವಲ್ ರೇವಣ್ಣ ಅವ್ರನ್ನ ನೋಡಿ ಪ್ರತಿಯೊಂದು ವಿಚಾರನೂ ಬಿಡಿಸಿ ಹೇಳಿದ್ದಾರೆ ಅವರು. ಹರೀಶ್ ಗೌಡ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್ ಶಿವರಾಮೇಗೌಡ್ರೆ, ಈ ನಿರೀಕ್ಷೆ ಅಂತೂ ಇರಲಿಲ್ಲ, ಈಗ ಆಗೋಗಿದೆ. ನೆಕ್ಸ್ಟ್ ಏನು ಅಂತ ನೋಡಿ, ಚುನಾವಣೆ ಹತ್ರ ಬಂದಂಗೆಲ್ಲ ಈ ರೀತಿ ಹೇಳಿಕೆಗಳು ಮತ್ತೊಂದು ಎಲ್ಲಾ ಪಾರ್ಟಿಗಳಲ್ಲೂ ಬರ್ತವೆ. ಅದೇ ರೀತಿ ನಮ್ಮ ಪಕ್ಷದಲ್ಲೂ ಬಂದಿದೆ. ಅದಕ್ಕಾಗಲೇ ಈಗ ನಮ್ಮ ವರಿಷ್ಠರಾಗಿರ್ತಕ್ಕಂಥ ನಾಯಕರು ದೇವೇಗೌಡರು ಈಗಾಗಲೇ ಸ್ಪಷ್ಟನೆ ನೀಡಿದ್ದಾರೆ. ಆದ್ರಿಂದ ಇದನ್ನ ವಿಜೃಂಭಿಸಿಕೊಂಡು ಹೋಗ್ತಕ್ಕಂಥದ್ರಲ್ಲಿ ಅರ್ಥ ಇಲ್ಲ. ಎಲ್ಲಾ ಪಾರ್ಟಿನಲ್ಲೂ ಇದ್ದಿದ್ದೇ ಇದು. ಸಾರಿ, ಮುಖಂಡರಲ್ಲ. ಈಶ್ವರಪ್ಪ ಅವರು ವಿಷಯ ಬಂದಾಗ ಯಾರು ನಾವು ತಗೊಂಡಿಲ್ಲ. ನಮ್ಮ ಪಕ್ಷದ ಇದರಲ್ಲಿ ಬಂದು ಈಶ್ವರಪ್ಪನ ವಿಚಾರ ಬಂದಾಗ ಬೇರೆ ಪಕ್ಷಕ್ಕೆ ಲಾಭ ತಗೊಳ್ಳೋದು. ನೋಡಿ, ನಿಮ್ಮ ಪಕ್ಷಕ್ಕೆ
ಒಂದೇ ಹಿರಿಯ ವ್ಯಕ್ತಿ ಹೇಳಿದ್ರೆ ಮಾತ್ರ ಈ ರೀತಿ ತಗೊಳ್ಳೋದು. ಅಂದ್ರೆ ಬೇರೆ ಪಕ್ಷಕ್ಕೆ ಮಾತ್ರ ನಾನು ಹೇಳಿದ್ದು ಮಾತಾಡ್ತಿರಲ್ಲ, ನೀವು ನಾನು ಕಾಂಗ್ರೆಸ್ನವರು ಒಂದು ನಿಮಿಷ, ಮಾತಾಡ್ತೀರಾ? ನಮ್ಮ ಪ್ರಜ್ವಲ್ ರೇವಣ್ಣ ಹೇಳಿರ್ತಕ್ಕಂಥ ಹೇಳಿಕೆ ತಪ್ಪಾಗಿದೆ ಅಂತಕ್ಕಂಥದ್ದನ್ನ ನಮ್ಮ ನಾಯಕರಾಗಿರ್ತಕ್ಕಂಥ ಈ ತರ ದೇವೇಗೌಡರು ಹೇಳಿ ಸ್ಪಷ್ಟ ಹಾ, ಮಾಡಿದ್ದಾರೆ. ಅದನ್ನ ಹೇಳಿ, ಅದನ್ನ ಸ್ಪಷ್ಟ ಬಿಟ್ಟು ಮಾಡಿದ್ದಾರೆ. defend ಮಾಡ್ಕೊಂಡು ಅವನಿಗೆ ಕೂತ್ಕೊಂಡ್ರೆ ತಿಳಿ ಹೇಳ್ತೀವಿ, ಹಾ, yes, ಅವನಿಗೆ yes, ತಿಳಿ ಹೇಳ್ತೀವಿ, ನನ್ನ ಮನಸ್ಸಿನ ನೋವು ಹಾ, ಇದೆ ಅದನ್ನ ಅಂತ ಹೇಳಿ. ನಮ್ಮ ನಾಯಕರು ಹಾ, ಅದನ್ನ ಹೇಳಿದ್ದಾರೆ. ಹೇಳಿ. ಆದ್ರಿಂದ ಅದನ್ನ ವೈಭವೀಕರಿಸೋದು ಬೇಡ. ವೈಭವೀಕರಿಸ್ತಾ ಇಲ್ಲ, ವೈಭವೀಕರಿಸ್ತಾ ಇಲ್ಲ. 26 ವರ್ಷ ಸತ್ಯ ಅಂತ ಯಾವಾಗ ಹೇಳಕ್ಕೆ. ಕಹಿಯಾಗೆ ಇರುತ್ತೆ, ರಾಜಕೀಯ ಅದು ವೈಭವ ಹೇಳ್ತಾರೆ, ರೀತಿಯಲ್ಲೇ election ಕಾಣಿಸೋದು ಹೇಳ್ತಾರೆ. ಸತ್ಯ. ಅರುಣ್ Yes. ಒಂದ್ ಹೇಳ್ತೀನಿ, ಇದು ಪ್ರಜ್ವಲ್ ರೇವಣ್ಣ ಅವರಾಗ್ಲಿ ಜನತಾ ದಳ ಆಗ್ಲಿ ಅಥವಾ ಕುಮಾರಸ್ವಾಮಿ ಅವ್ರ ಪ್ರಶ್ನೆ ಇಲ್ಲ. Okay. ಇದು ಎಲ್ಲಾ ರಾಜಕಾರಣಿಗಳು, Yes. ಎಲ್ಲಾ ರಾಜಕೀಯ ಪಕ್ಷ ಎಲ್ಲರೂ ಕಲಿಬೇಕು ಇದನ್ನ. ಎಲ್ಲಾ ನಾಯಕರುಗಳಿಗೂ ಅನ್ವಯ Yes, ಆಗ್ತದೆ. yes. ಅದನ್ನ ಎಚ್ಚರಿಕೆ ಕೊನೆಯದಾಗಿ. ಜವಾಬ್ದಾರಿಯಿಂದ ಎಲ್ಲರೂ ಕಾರ್ಯನಿರ್ವಹಿಸಬೇಕಾಗ್ತದೆ. ಕೊನೆಯದಾಗಿ ಯಾವುದೇ ಪಕ್ಷ ಇರ್ಬೋದು, ನಮ್ಮ ಪಕ್ಷದಲ್ಲಿ ಸ್ವಲ್ಪ ಗೊಂದಲ ಆದ ತಕ್ಷಣ JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ವಾಗ್ದಾಳಿ ಮಾಡ್ತಾರೆ. ನಿಮ್ ಪಕ್ಷ ಹಾಗೆ ಲಾಭ ಹೊಡೆದು ತಗೊಳ್ತಾರೆ. ಹೋಗಿದೆ ಅಂತ ಹೇಳ್ತಾರೆ. ಇವತ್ತು ಅವ್ರ ಪಕ್ಷದಲ್ಲಿ ಬಂದಾಗಲೇ ಗೊತ್ತಾಗೋದು ಇದು. ಹಾ. ಇದು ಆತರ ಇರ್ಬೇಕಾದ್ರೆ ಅವ್ರು- ಯೋಚನೆ ಅವ್ರು ಮಾಡ್ಬೇಕು ಬುಡಕ್ ಅವ್ರು. ಬೆಂಕಿ ಹಚ್ಚಿದಾಗಲೇ ಹಾ. ಗೊತ್ತಾಗೋದು. ಅದ್ರಲ್ಲೂ ಯಾರು ಹುಡುಕು ಬೆಂಕಿ ಹಚ್ಚಿ ಯಾರು ಮಾತಾಡಿದ್ದಾರೆ ಅವ್ರ ಮೊಮ್ಮಗ. ಬರ್ತಾ ಇದ್ದೀವಿ. ಮಾತಾಡಿದ್ದು ಪಕ್ಷದಲ್ಲಿರುವಂತ ಯಾವುದೇ ಒಬ್ಬ ಕಾರ್ಯಕರ್ತ ಅಲ್ಲ. ದೇವೇಗೌಡರ ಮೊಮ್ಮಗ, ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಮೊಮ್ಮಗ ಮಾತಾಡಿರೋದು. ಸಾರಿ ಮುಂದಿನ JDS ನ ಮುಂದಿನ ಭಾವಿ ನಾಯಕ ಅವರೇ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಾಗ ಅದ್ರ ವೈಭವೀಕರಿಸೋದಲ್ಲ, ಸತ್ಯ ಇದೆಯಾ ಇಲ್ಲ ಅನ್ನೋದನ್ನ ಲೆಕ್ಕ ಹಾಕೋದಷ್ಟೇ. ಸತ್ಯ ಇಲ್ಲ ಅಂತ ಗೊತ್ತಾಯ್ತಲ್ಲ ನೀವು. ಥ್ಯಾಂಕ್ ಯು ಸೋ ಮಚ್ ಗೊತ್ತಾಯ್ತಲ್ಲ. ಕಾರ್ಯಕ್ರಮದಲ್ಲಿ ಇದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಇವತ್ತಿನ ವಿಶೇಷ. ನೋಡೋಣ ಯಾವ ರೀತಿ ಹೋಗುತ್ತೆ JDS, ಏನೆಲ್ಲ ಲೆಕ್ಕಾಚಾರ ಆಗುತ್ತೆ. ಮುಂದಿನ ಅಧಿಕಾರಕ್ಕೆ ಬರಬೇಕು ಅಂತ ಲೆಕ್ಕಾಚಾರ ಆಗ್ತಿತ್ತು, ಏನಾದ್ರೂ ಡ್ಯಾಮೇಜ್ ಆಗುತ್ತಾ ಗೊತ್ತಿಲ್ಲ. ಇದು ಹೊತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.